ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಈ ಒಂದು ಸಬ್ಜೆಕ್ಟ್ ಅನ್ನ ಕಲಿಯೋರಾಗೋಣ. ಸಬ್ಜೆಕ್ಟ್ ಇದಾಗಿದೆ: ತಂದೆಯ, ಮಗನ ಮತ್ತು ಪವಿತ್ರಾತ್ಮರ ಹೆಸರು ಏನು? ತಂದೆಯ, ಮಗನ ಮತ್ತು ಪವಿತ್ರಾತ್ಮರ ಹೆಸರು ಏನು? ಸೊ ಇದರ ಬಗ್ಗೆ ತುಂಬಾ ಕಾಂಪ್ಲಿಕೇಶನ್ ನಮ್ಮ ಕ್ರಿಶ್ಚಿಯನ್ ಸಮಾಜದಲ್ಲಿ ನಡೀತಾ ಇದೆ. ವಾಕ್ಯ ನೋಡಿ, ಅದಕ್ಕೆ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ ನಂಬರ್ 19. ಮ್ಯಾಥ್ಯೂ 28, ಮತ್ತಾಯನ ಸುವಾರ್ತೆ 28 ವಾಕ್ಯ 19. ನಾವು ಓದುವ ಅದನ್ನ. ಓದಿ ಯಾರಾದ್ರು. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಯಾ, ಯಾರು ಓದ್ತೀರಾ? 19, 28 ಅಲ್ಲ ಬ್ರದರ್? ಅಲ್ಲ, 28ರಲ್ಲಿ 19. 28ರಲ್ಲಿ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೇಲೆ 19ನೇ ವಾಕ್ಯ ನೋಡಿ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಲಿಕ್ಕೆ ಹೇಳಿದ್ದು. ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರು. ಎಲ್ರು ನೋಡ್ತಾ ಇದ್ದೀರಾ? ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರು. ಇಂಗ್ಲಿಷಲ್ಲಿ ನೋಡಿ, ಇನ್ ದ ನೇಮ್ ಆಫ್ ದ ಫಾದರ್, ಆಫ್ ದ ಸನ್, ಆಫ್ ದ ಹೋಲಿ ಸ್ಪಿರಿಟ್. ದ ಫಾದರ್, ಇಂಗ್ಲಿಷ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ದ ಫಾದರ್. ಓಕೆ, ನನಗೆ ಸ್ವಲ್ಪ ಹೆಲ್ಪ್ ಮಾಡಿ. ರಾನ್ ಬ್ರದರ್, ಮ್ಯೂಟ್ ತೆಗೆದು ಹೆಲ್ಪ್ ಮಾಡಿ. ದ ಫಾದರ್. Yes, brother. ದ ಫಾದರ್ ಅಂದ್ರೆ ಇಸ್ ಇಟ್ ನೇಮ್ ಆರ್ ಟೈಟಲ್? The Father. Title, brother. Title ಅದು. ಓಕೆ, ಟೈಟಲ್ ಅನ್ನ ಯಾರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಶೀರ್ಷಿಕೆ, ರೈಟ್? Yes. ಶೀರ್ಷಿಕೆ. ಇದು ಹೆಸರಲ್ಲ. ತಂದೆ ಅನ್ನೋದು ಹೆಸರಲ್ಲ. ನಮ್ಮೆಲ್ಲರಿಗೂ ತಂದೆ ಇದ್ದಾರೆ. ನಮ್ಮ ತಂದೆಗೆ ಒಂದು ಹೆಸರುಂಟು, ಕರೆಕ್ಟಾ? ಹೌದು ಹೌದು brother. ರೈಟ್? Yes. Yes. ನಮ್ಮೆಲ್ಲರಿಗೂ Salutation. ಸಾರಿ, ಇಂಗ್ಲಿಷ್ ಅಲ್ಲಿ salutation ಹೇಳ್ತಾರೆ brother. ಸ್ಯಾಲ್ಯುಟೇಷನ್. ಓಕೆ ಓಕೆ, ಇಂಗ್ಲಿಷ್ ಅಲ್ಲಿ ಸ್ಯಾಲ್ಯುಟೇಷನ್. ಓಕೆ, ನೋಟ್ಸ್ ಬರ್ಕೊಳ್ಳೋರು ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನಾವು ಬೈಬಲ್ ಸ್ಟಡಿ ಮಾಡ್ತಾ ಇದ್ದೇವೆ. ಓಕೆ, ಒಳ್ಳೆ ಆತ್ಮಿಕ ಸಂದೇಶ ನಮ್ಮ ರಮೇಶ್ ಬ್ರದರ್ ಅವರು ಕೊಟ್ಟಿದ್ದಾರೆ. ಓಕೆ, ಅದರ ಒಂದು ಉತ್ತರದೊಂದಿಗೆ ನಾವು ಇವಾಗ ಈ ಒಂದು ಸ್ಟಡಿಯನ್ನು ಮಾಡುವ. ತಂದೆ. ಓಕೆ, ನೀವೇ ಮಾಡಿ ಬ್ರದರ್. ನೋಡಿ, ದ ಫಾದರ್ ಅಂದ್ರೆ ತಂದೆ. ತಂದೆ ಅನ್ನೋ ಒಂದು ಶಬ್ದ ಅದು ಹೆಸರಲ್ಲ. ಅರ್ಥ ಆಗ್ತಾ ಇದೆಯಾ? ಶೀರ್ಷಿಕೆ ಅಂತಾರೆ. ಯಾರಿಗಾದ್ರೂ ಬೇರೆ ಶಬ್ದ ಸಿಕ್ಕಿದ್ರೆ ಖಂಡಿತವಾಗಿ ಸಹಾಯ ಮಾಡಿ, ನಾವೆಲ್ಲರೂ ಸೇರಿ ಕಲಿಯೋರಾಗಿದ್ದೇವೆ. ಓಕೆ, ಇಂಗ್ಲಿಷ್ ಅಲ್ಲಿ ದ ಫಾದರ್ ಅಂದ್ರೆ ಸ್ಯಾಲ್ಯುಟೇಷನ್ ಅಂತ. ಅದು ದಟ್ ಇಸ್ ನಾಟ್ ದ ನೇಮ್. ಹಾಗಾದ್ರೆ ತಂದೆ ಅಂತ ಹೇಳಿದ್ರೆ ತಂದೆಗೆ ಒಂದು ಹೆಸರು ಇರಲೇಬೇಕು, ರೈಟ್? ಕರೆಕ್ಟ್ ಅಲ್ವಾ? ನಮ್ಮೆಲ್ಲರಿಗೂ ತಂದೆ ತಂದೆ ಅಂತ ನಾವು ಕರಿತೀವಿ ನಮ್ಮ ತಂದೆಯವ್ರನ್ನ, ಹೌದಾ? ಅವರಿಗೆ ಹೆಸರಿದೆ ಅಲ್ವಾ? ಅಥವಾ ಕೇವಲ ತಂದೆ ಮಾತ್ರ ಅಂತ ನಾವು ನಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿ ಹೆಸರು ಕೊಡುವಾಗ, ಮತ್ತೆ ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಕೊಡುವಾಗ ನಮ್ಮ ತಂದೆ ಹೆಸರು ಏನಂತ ಕೇಳಿದ್ರೆ ತಂದೆ ಅಂತ ಹೇಳ್ತೀವ ಅಥವಾ ಹೆಸರು ಹೇಳ್ತೀವ? ಹೆಸರನ್ನು ಹೇಳ್ತೀವಿ, ರೈಟ್? ಕರೆಕ್ಟ್, ವೆರಿ ಗುಡ್. ಓಕೆ, ಹಾಗಾದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ ತಂದೆಯ ಹೆಸರಿನಲ್ಲಿ. ಓಕೆ, ತಂದೆಯ ಹೆಸರಿನಲ್ಲಿ. ಮತ್ತೆರಡು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಮಗನ. ಮಗ ಅಂದ್ರೆ ಹೆಸರ ಅಥವಾ ಶೀರ್ಷಿಕೆನ? ಶೀರ್ಷಿಕೆ. ಮಗ ಅನ್ನೋದು ಹೆಸರಲ್ಲ. ನಮ್ಮೆಲ್ಲರಿಗೂ ಮಗ ಅಥವಾ ಮಗಳು ಇದ್ದಾರೆ, ಅವರಿಗೆ ಒಂದು ಹೆಸರಿದೆ, ಕರೆಕ್ಟಾ? ಎಲ್ಲರಿಗೂ ಮಕ್ಕಳಿರ್ತಾರೆ, ಆದ್ರೆ ಪ್ರತಿ ಮಕ್ಕಳಿಗೂ ಒಂದು ಹೆಸರು ಕೊಟ್ಟಿರ್ತಾರೆ. ಸೊ ಹಾಗಾದ್ರೆ ಮಗ ಅನ್ನೋದು ಹೆಸರಲ್ಲ, ಶೀರ್ಷಿಕೆ. ಓಕೆ ಓಕೆ,
ಸೊ ಜೂಡ್ ಬ್ರದರ್, ಶೀರ್ಷಿಕೆ ಅನ್ನೋ ಶಬ್ದ ಸರಿಯಾ ಇಲ್ಲ ಅಂತ ಸ್ವಲ್ಪ ಚೆಕ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಲಾರ್ಡ್. ಓಕೆ, ಜೂಡ್ ಬ್ರದರ್ ಇದ್ದಾರಲ್ಲ? Okay, brother. Okay. ಯಾ. ನೆಕ್ಸ್ಟ್ ಥರ್ಡ್, ಪವಿತ್ರಾತ್ಮ ಅಥವಾ ಪರಿಶುದ್ಧ ಆತ್ಮ. ಪವಿತ್ರ ಆತ್ಮ ಅಂದ್ರೆ ಅದು ಹೆಸರ ಅಥವಾ ಶೀರ್ಷಿಕೆನ? ಅದು ಹೆಸರಲ್ಲ ಅಲ್ವಾ? ಲೋಕದಲ್ಲಿ ಅನೇಕ ಆತ್ಮಗಳುಂಟು. ಮಾಡಿ Okay. Okay, brother. ಓಕೆ, ರೆಕಾರ್ಡಿಂಗ್ ಆಗ್ತಾ ಇದೆ ಆಯ್ತಾ? ದಯವಿಟ್ಟು ಮ್ಯೂಟ್ ಮೇಲೆ ಸ್ವಲ್ಪ ಧ್ಯಾನ ಇಡೋಣ. ಓಕೆ, ಪವಿತ್ರಾತ್ಮ ಅಂತ ಹೇಳಿದ್ರೆ ಅದು ಯಾರು? ಹೆಸರು ಇರ್ಲೇಬೇಕಲ್ವಾ? ಯಾಕೆಂದ್ರೆ ಲೋಕದಲ್ಲಿ ಅನೇಕ ತರದ ಆತ್ಮಗಳು ಉಂಟೆಂಬುದು ನಮಗೆ ಗೊತ್ತಿದೆ. ಅನ್ಯ ಜಾತಿಯವರು ಸಹ ನಂಬ್ತಾರೆ ಆತ್ಮಗಳು ಉಂಟು ಅಂತ. ಆದ್ರೆ ಆತ್ಮಕ್ಕೆ ಒಂದು ಹೆಸರಿದೆ ಅಲ್ವಾ? ಹೆಸರು ಇರ್ಲೇಬೇಕು, ಸರಿಯಾ? ಇಲ್ಲಿ ನೋಡುದಾದ್ರೆ ಪರಿಶುದ್ಧವಾದ ಆತ್ಮ, ಮತ್ತೆ ಅಂಧಕಾರದ ಆತ್ಮಗಳು, ದುರಾತ್ಮಗಳು, ಹೀಗೆ ಬೇರೆ ಬೇರೆ ರೀತಿಯ ಆತ್ಮಗಳುಂಟು. ಆದ್ರೆ ಆತ್ಮಕ್ಕೆ ಹೆಸರು ಇರ್ಲೇಬೇಕು. ಅದನ್ನೇ ನಾವು ಕಂಡುಹಿಡಿಯುವ. ಹಾಗಾದ್ರೆ ತಂದೆಗೆ ಹೆಸರುಂಟು, ಮಗನಿಗೆ ಹೆಸರುಂಟು, ಮತ್ತೆ ಪವಿತ್ರಾತ್ಮನಿಗೂ ಸಹ ಹೆಸರಿದೆ. ಹಾಗಾದ್ರೆ ಇಷ್ಟು ಕ್ಲಿಯರ್ ಆಯ್ತು ಎಲ್ಲರಿಗೂ? ತಂದೆ ಅನ್ನೋದು ಹೆಸರಲ್ಲ, ಮಗನ್ ಅನ್ನೋದು ಹೆಸರಲ್ಲ, ಪವಿತ್ರಾತ್ಮ ಅನ್ನೋದು ಹೆಸರಲ್ಲ. ಕರೆಕ್ಟಾ? ಎಲ್ರಿಗೂ ಅರ್ಥ ಆಯ್ತಾ? ಯಾಕಂದ್ರೆ ಇವತ್ತು ಹೌದು. ಕ್ರಿಸ್ತಿಯ ಸಮಾಜದಲ್ಲಿ ಎಷ್ಟೋ ಜನರಿಗೆ ತಿಳಿಯದೆ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾರೆ. ತಪ್ಪೇನು ಇಲ್ಲ, ಹೌದಾ? ಮ್ಯಾಟ್ರ್ ಒಂದೇ ಆಗತ್ತೆ. ಬಟ್ ಆ ಹೆಸರು ಏನು ಅನ್ನೋದನ್ನ ಸ್ಪಷ್ಟವಾಗಿ ಯಾರು ಇವತ್ತಿನವರೆಗೂ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿಲ್ಲ, ಕಲಿಸಿನೂ ಇಲ್ಲ. ನನಗೆ ಇವರೆಗೂ ಎಲ್ಲಿ ಸಿಕ್ಲಿಲ್ಲ ಅದು ಕ್ಲಾರಿಟಿ. ಆದ್ರೆ ಕೆಲವೊಂದು 1% ಏರಿಯಾದಲ್ಲಿ ಕೆಲವೊಬ್ರು ಸೇವಕರು ಮಾತ್ರ ಅದಕ್ಕೆ ಸ್ವಲ್ಪ ಟಚ್ ಅನ್ನು ಕೊಟ್ಟಿದ್ದಾರೆ. ಅದನ್ನೇ ಇವತ್ತು ವಾಕ್ಯದಿಂದ ಕಂಡುಹಿಡಿಯೋಣ. ದೇವರ ಕೃಪೆಯಿಂದ ನಾನು ಅನೇಕ ವರ್ಷಗಳ ಹಿಂದೆ ಇದನ್ನು ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಇದರ ಒಂದು ಸ್ಪಷ್ಟತೆ ಕರ್ತನು ನಮಗೆ ಕೊಟ್ಟಿದ್ರು. ಅದನ್ನೇ ನಾವು ನೋಡ್ಲಿಕ್ಕೆ ಹೋಗೋಣ ಈ ಸಮಯದಲ್ಲಿ. ಹಾಗಾದ್ರೆ ಸಬ್ಜೆಕ್ಟ್ ಏನು? ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರು ಏನು? ಅರ್ಥ ಆಗ್ತಿದೆಯಾ? ಆಮೇಲೆ ಕೊನೆಯದಾಗಿ ಆ ಹೆಸರು ಕಂಡಿಡಿದ ಮೇಲೆ ಆ ದೀಕ್ಷಾ ಸ್ನಾನವನ್ನು ಆ ಹೆಸರಿನಲ್ಲೇ ಮಾಡಿಸ್ಬೇಕೆಂಬುದು ನಮಗೆ ಸ್ಪಷ್ಟವಾಗುತ್ತೆ. ಅದೇ ರೀತಿಯಾಗಿ ಅಪೊಸ್ತಲರು ಅನೇಕ ಕಡೆ ಆ ಹೆಸರನ್ನೇ ಉಪಯೋಗಿಸಿ ದೀಕ್ಷಾ ಸ್ನಾನ ಮಾಡಿಸಿದ್ದಾರೆ. ಎಲ್ಲಿಯೂ ಸಹ ತಂದೆ, ಮಗ, ಪವಿತ್ರಾತ್ಮ ಅಂತ ಈ ಶಬ್ದಗಳನ್ನು ಹೇಳಿ ದೀಕ್ಷಾ ಸ್ನಾನ ಕೊಡ್ಲೇ ಇಲ್ಲ. ಅರ್ಥ ಆಗ್ತಿದ್ಯಾ? ಜಸ್ಟ್ ನಾನು ನಿಮಗೆ ಕ್ಲಾರಿಫಿಕೇಶನ್ಗೋಸ್ಕರ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬರ್ತೀನಿ. ಜಸ್ಟ್ ಒಂದು ಕ್ಲಾರಿಫಿಕೇಶನ್ಗೋಸ್ಕರ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಾಕ್ಯ 38. Then Peter said to them, Repent and let every one of you be baptized in the name of Jesus Christ for the remission of sins, and you shall receive the gift of the Holy Spirit. ಸಾಕು Amen. ನೋಡಿ, ಇಲ್ಲಿ ಪೇತ್ರನು ದೀಕ್ಷಾ ಸ್ನಾನ ಹೇಗೆ ಕೊಡಬೇಕಿತ್ತು ಹೇಳಿ? ತಂದೆ, ಮಗ ಮತ್ತು ಪವಿತ್ರ ಆತ್ಮನ ಹೆಸರಿನಲ್ಲಿ ಕೊಡ್ಬೇಕಿತ್ತು. ಕರೆಕ್ಟಾ? ಆತನು ಹಾಗೆ ಶಬ್ದನೇ ಹೇಳಲಿಲ್ಲ. ನೋಡಿ, ನಿಮಗೆ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕಾದ್ರೆ ಈ ರೀತಿ ಮಾಡಿ, ಈ ರೀತಿಯಾಗಿ ಹೇಳಿದವನು. ಹೇಗೆ? 38ನೇ ವಾಕ್ಯ ನೋಡುವ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಇಲ್ಲಿ ನೋಡಿ ಒಂದು ವಿಷಯ, ಯೇಸು ಕ್ರಿಸ್ತನು, ಇದು ಹೆಸರ ಅಥವಾ ಶೀರ್ಷಿಕೆನ? ಯೇಸು ಕ್ರಿಸ್ತನು ಎಂಬುದು ಹೆಸರು ಅಲ್ವಾ? ಯಾರ ಹೆಸರು? ಮಗನ ಹೆಸರು. ಕರೆಕ್ಟ್ ಅಲ್ವಾ? ಜೀಸಸ್ ಕ್ರೈಸ್ಟ್ ಎನ್ನುವುದು ಇಟ್ ಇಸ್ ನಾಟ್, ಅದೇನು ಸ್ಯಾಲ್ಯುಟೇಷನ್, ಏನಂದ್ರಿ ಬ್ರದರ್ ಆ ಶಬ್ದ ಇಂಗ್ಲಿಷ್ ಅಲ್ಲಿ? Salutation. ಸ್ಯಾಲ್ಯುಟೇಷನ್. ಇಟ್ ಇಸ್ ನಾಟ್ ಸ್ಯಾಲ್ಯುಟೇಷನ್, ಇಟ್ ಇಸ್ ಪ್ರಾಪರ್ ನೇಮ್, ಜೀಸಸ್ ಕ್ರೈಸ್ಟ್. ರೈಟ್? ನೋಡಿ, ಜೀಸಸ್ ಕ್ರೈಸ್ಟ್ ಇಸ್ ಅ ಪ್ರಾಪರ್ ನೇಮ್, ಇಟ್ ಇಸ್ ನಾಟ್ ಸ್ಯಾಲ್ಯುಟೇಷನ್. ಕರೆಕ್ಟ್? ಕರೆಕ್ಟ್ ನಾವು ಹೆಲ್ಪ್ ಮಾಡಿ ತಪ್ಪಿದ್ರೆ ಏನಾದ್ರು. ನನಗೂ ಸಹ ಅಷ್ಟೊಂದು ಡೀಪ್ ಅಲ್ಲಿ ಗ್ರಾಮರ್ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹೆಲ್ಪ್ ತಗೊಳ್ತಾ ಇದ್ದೀನಿ. ಕರೆಕ್ಟ್ ಆರ್ ರಾಂಗ್? ಬ್ರದರ್, ಜೀಸಸ್ ಮಾತ್ರ ಹೆಸರಲ್ಲ, ಕ್ರೈಸ್ಟ್ ಅದಕ್ಕೆ ಒಂದು ಮೀನಿಂಗ್ ಇದೆ ಅಲ್ಲ ಬ್ರದರ್,
ಬ್ರದರ್, ಅದು ಸರ್ನೇಮ್ ಆಗಿ ಬರುತ್ತೆ ಮಶಿಯಾ ಅಂತೇಳಿ. ಓಕೆ, ಜೀಸಸ್ ಇಸ್ Okay, ನೇಮ್, good. ಕರೆಕ್ಟ್. ಓಕೆ, ಯಾ, ಕ್ರೈಸ್ಟ್ ಇಸ್ ಸರ್ನೇಮ್, ಜೀಸಸ್ ಇಸ್ ಪ್ರಾಪರ್ ನೇಮ್. ಹೌದಾ? ಇವಾಗ ನಾವೆಲ್ಲರೂ ಹೆಸರು ಹೇಳುವಾಗ ನಮ್ಮ ಹೆಸರಿನ ಜೊತೆ ಸರ್ನೇಮ್ ಹಾಕ್ತೀವಿ. ಓಕೆ, ಕರೆಕ್ಟ್ ಬ್ರದರ್. ಜೀಸಸ್ ಇದೆಯಾ ಇಲ್ಲಿ? ಜೀಸಸ್ ಕ್ರೈಸ್ಟ್ ಅನ್ನೋದು ನೇಮ್ ಆಯ್ತಲ್ವಾ? ಅಥವಾ ಜೀಸಸ್ ಅಂದ್ರೆ ಪ್ರಾಪರ್ ಆಗಿ ನೇಮ್, ರೈಟ್? ಎಸ್ ಆರ್ ನೋ? ಹೌದು. ಯಾ, ಓಕೆ. ಯಾರಿಗಾದ್ರೂ ಡೌಟ್ ಇದೆಯಾ ಇಲ್ಲಿ? ಇಲ್ಲ. ಸರಿ, ಹಾಗಾದ್ರೆ ಇವಾಗ ಪ್ರಶ್ನೆ, ಅಲ್ಲಿ ತಂದೆ ಮಗ ಪವಿತ್ರಾತ್ಮರ ಹೆಸರಿನಲ್ಲಿ ಕೊಡ್ಲಿಕ್ಕೆ ಹೇಳಿದ್ದು ದೀಕ್ಷಾ ಸ್ನಾನ. ಆದ್ರೆ ಇಲ್ಲಿ ಪೇತ್ರನು ಏನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕಂತ ಹೇಳ್ತಾ ಇದ್ದಾನೆ. ಮುಂದೆ ಸಹ 3-4 ಕಡೆ ನೋಡಿದಾಗ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟಿದ್ದಾರೆ. ಹಾಗಾದ್ರೆ ತಂದೆ ಮಗ ಮತ್ತು ಪವಿತ್ರಾತ್ಮರ ಹೆಸರು ಯೇಸು ಕ್ರಿಸ್ತನೆಯ ಅಥವಾ ಬೇರೆ ಏನಾದ್ರೂ ಇದೆಯಾ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ತಿಳಿದುಕೊಳ್ಳೋಣ. ಪಾಯಿಂಟ್ ನಂಬರ್ 1 ಎಲ್ಲರೂ ಬರ್ಕೊಳ್ಳಿ. ಪಾಯಿಂಟ್ ನಂಬರ್ 1, ತಂದೆಯಾದ ದೇವರ ಹೆಸರೇನು? ಸಾರಿ, ಪಾಯಿಂಟ್ ನಂಬರ್ 1 ಅನ್ನು ಇದನ್ನ ಬರ್ಕೊಳ್ಳಿ. ಸಾರಿ, ಪಾಯಿಂಟ್ ನಂಬರ್ 1, ಕುಮಾರನಾದ ಯೇಸು ಕ್ರಿಸ್ತನ ಹೆಸರು ಏನು? ಕುಮಾರನಾಗಿ ಬಂದಂತ ತಂದೆಯಾದ ದೇವರು ಈ ಭೂಮಿಗೆ ಕಳಿಸಿಕೊಟ್ಟಂತ ಕುಮಾರನಾದಂತ ಯೇಸುವಿನ ಹೆಸರೇನು? ಕುಮಾರ ಯಾರಂತ ನಮಗೆ ಗೊತ್ತುಂಟಲ್ವಾ? ಯೇಸು ಕ್ರಿಸ್ತನು. ಆತನ ಹೆಸರೇನು? ವಾಕ್ಯ ನೋಡುವ. ಬರ್ಕೊಂಡ್ರೆ ಎಲ್ಲರೂ? ಅಂದ್ರೆ ಮಗನ ಹೆಸರೇನು? ವಾಕ್ಯ ತುಂಬಾ ಸಿಂಪಲ್ ಆಗಿದೆ, ಆದ್ರೆ ಇದು ಸಹ ಅನೇಕರಿಗೆ ಗೊತ್ತಿಲ್ಲ. ಲೂಕ್ ಚಾಪ್ಟರ್ 1, ಲೂಕನ ಸುವಾರ್ತೆ 1, ಲೂಕನ ಸುವಾರ್ತೆ 1, ಲೂಕನ ಸುವಾರ್ತೆ 1 ವರ್ಸ್ ನಂಬರ್ 31. ರೀಡ್. And behold, you will conceive in your womb and bring forth a son, and shall call his name Jesus. ಯಾ, Amen. ಕನ್ನಡದಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಬರೆದಿದೆ. ಈಗೋ ನೀನು ಗರ್ಭಿಣಿಯಾಗಿ, ಅಂದ್ರೆ ದೇವದೂತನು ಯಾರಿಗೆ ಹೇಳ್ತಾ ಇದ್ದಾರೆ? ಮರಿಯಳಿಗೆ. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಹಾಗಾದ್ರೆ ಯೇಸು ಎನ್ನುವುದು ಹೆಸರು, ಇದು ಶೀರ್ಷಿಕೆ ಅಲ್ಲ, ಸ್ಯಾಲ್ಯುಟೇಷನ್ ಅಲ್ಲ. ರೈಟ್? ಕ್ಲಿಯರ್ ಆಗಿದ್ಯಾ? ಹಾಗಾದರೆ ತಂದೆಯಾದ ದೇವರು ಈ ಭೂಮಿಗೆ ಕಳಿಸಿಕೊಟ್ಟಂತ ತನ್ನ ಮಗನಿಗೆ ಒಂದು ಹೆಸರು ಕೊಟ್ರು. ಯಾರ ಮುಖಾಂತರ? ದೇವದೂತರು ಪರಲೋಕದಿಂದ ಕೊಂಡು ಬಂದ್ರು. ಆತನ ಹೆಸರೇನು? ಯೇಸು. ಹಾಗಾದ್ರೆ ಮಗನ ಹೆಸರು ನಾವು ಕಂಡು ಹಿಡ್ತೀವಿ. ಏನದು? ಯೇಸು. ಎಲ್ರಿಗೂ ಕ್ಲಿಯರ್ ಆಯ್ತಾ ಇಲ್ಲಿವರೆಗೆ? ಎಸ್ ಆದ್ರೆ ಎಸ್ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. Yes, brother. ಗುಡ್ ಗುಡ್ ಗುಡ್. ಓಕೆ, ಸಿಂಪಲ್ ಆಗಿ ಒಂದೇ ವಾಕ್ಯದಲ್ಲಿ ನಮ್ಗೆ ಉತ್ತರ ಸಿಕ್ತು. ಪಾಯಿಂಟ್ ನಂಬರ್ 2, ತಂದೆಯಾದ ದೇವರ ಹೆಸರು ಏನು? ತಂದೆಯಾದ ದೇವರ ಹೆಸರೇನು? ಅಥವಾ ಯೇಸು ಕ್ರಿಸ್ತನ ತಂದೆಯಾದ ದೇವರ ಹೆಸರೇನು? ಹಾಗೆ ಸಹ ಬರ್ಕೊಳ್ಬಹುದು. ಯೇಸು ಕ್ರಿಸ್ತನ ತಂದೆ ಅಥವಾ ನಮ್ಮೆಲ್ಲರ ತಂದೆಯಾದ ದೇವರ ಹೆಸರು ಏನು? ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಬಿಟ್ಟಿದ್ದಾರೆ ಸ್ವಾಮಿ. ಈ ವಾಕ್ಯವನ್ನು ಎಷ್ಟು ಸಲ ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಇವಾಗ ನೋಡುವ. ನನಗೆ ಫಸ್ಟ್ ಟೈಮ್ ಈ ವಾಕ್ಯ ಸಿಕ್ಕಿದಾಗ ನನಗೆ ಶಾಕ್ ಆಗ್ಬಿಡ್ತು. ಜಾನ್ ಚಾಪ್ಟರ್ 5, ವರ್ಸ್ ನಂಬರ್, ಯೋಹಾನನ ಸುವಾರ್ತೆ 5 ವಾಕ್ಯ 43, ವರ್ಸ್ ನಂಬರ್ 43. I have come in my Father's name, and you do not receive me. If another comes in his own name, him you will receive. ನೋಡಿ, 43ನೇ ವಾಕ್ಯ ಗಮನವಿಟ್ಟು ನೋಡಿ. ನಾನು ಅಂದ್ರೆ ಯೇಸು ಹೇಳ್ತಾ ಇದ್ದಾರೆ, ನನ್ನ ತಂದೆಯ ಹೆಸರಿನ ಮೇಲೆ
ಇಂಗ್ಲಿಷಲ್ಲಿ ನೋಡಕ್ ಹೋದ್ರೆ ಡೈರೆಕ್ಟ್ ಟ್ರಾನ್ಸ್ಲೇಷನ್, ನಾನು ನನ್ನ ತಂದೆಯ ಹೆಸರಿನಲ್ಲಿ ಬಂದಿದ್ದೇನೆ, ಇನ್ ಮೈ ಫಾದರ್ಸ್ ನೇಮ್. ಸಾಕಲ್ವಾ ಆನ್ಸರ್? ನಾನು ಯಾರ ಹೆಸರಿನಲ್ಲಿ ಬಂದಿದ್ದೇನೆ? ನನ್ನ ತಂದೆ ಹೆಸರಿನ ಮೇಲೆ ಬಂದಿದ್ದೇನೆ. ಹಾಗಾದ್ರೆ ಯೇಸು ಕ್ರಿಸ್ತನ ತಂದೆಯ ಹೆಸರು ಏನು? ಯೇಸುವಿಗೆ ಕೊಟ್ಟಂತ ಹೆಸರು, ಪರಲೋಕದಿಂದ ದೇವದೂತನು ಬಂದು ಮರಿಯಳಿಗೆ ಹೇಳಿದ ಹೆಸರು ಯೇಸು ಸ್ವಾಮಿಗೆ ಕೊಡಲ್ಪಡ್ತು. ಆ ಹೆಸರು ಯೇಸು ಅಂತ. ಹಾಗಾದ್ರೆ ಆ ಹೆಸರು ಯಾರ ಹೆಸರು? ಯೇಸುವೇ ಹೇಳ್ತಾ ಇದ್ದಾರೆ, ನಾನು ನನ್ನ, ನೋಡಿ, ನಾನು, ಲುಕ್ ಎಟ್ ದಿಸ್, ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ. ಹಾಗಾದ್ರೆ ಜೀಸಸ್ ಅನ್ನೋ ಹೆಸರು ಯಾರ್ದು ಹೇಳಿ? ಟೆಲ್ ಮಿ ಪ್ಲೀಸ್. ತಂದೆದು. ಸೊ ಜೀಸಸ್ ಅನ್ನೋ ಹೆಸರು ನಮ್ಮ ತಂದೆಯಾದ ದೇವರ ಹೆಸರು. ಒಪ್ತೀರಾ? ಬಿಕಾಸ್ ಅದು ಪರಲೋಕದಿಂದ ದೇವದೂತರ ಮುಖಾಂತರ ಮರಿಯಳಿಗೆ ಕಳಿಸಿಕೊಟ್ಟದ್ದು. ಅದು ಯೇಸುವಿಗೆ ಯೇಸು ಅಂತ ಹೆಸರಿಟ್ರು. ಇವಾಗ ಯೇಸು ದೊಡ್ಡವರಾದ ಮೇಲೆ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಾನು ನನ್ನ ತಂದೆಯ ಹೆಸರನ್ನು ಪಡ್ಕೊಂಡು ಬಂದಿದ್ದೇನೆ, ನನ್ನ ತಂದೆ ಹೆಸರನ್ನು ಇಟ್ಕೊಂಡು ಬಂದಿದ್ದೇನೆ, ನನ್ನ ತಂದೆ ಹೆಸರಿನಲ್ಲಿ ನಾನು ಬಂದಿದ್ದೇನೆ. ಹಾಗಾದ್ರೆ ನಿಮ್ಮ ಹೆಸರೇನು ಯೇಸುವೆ ಅಂತ ಕೇಳಿದ್ರೆ ಯೇಸು. ಹಾಗಾದ್ರೆ ಯೇಸು ಅಂದ್ರೆ ನಿಮ್ಮ ತಂದೆ ಹೆಸರು ಕೂಡನಾ? ಅದಕ್ಕೆ ಉತ್ತರ ಇದು ಹೌದು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವಾ ಅನ್ನುವ ಹೆಸರು ಕೊಡಲ್ಪಟ್ಟಿದ್ದು. ಮೋಶೆ ಸೀನಾಯಿ ಪರ್ವತದಲ್ಲಿ ದೇವರನ್ನು ಬೆಂಕಿಯ ಅಗ್ನಿ ಜ್ವಾಲೆ ಮಧ್ಯದಲ್ಲಿ ನೋಡುವಾಗ ನಿನ್ನ ಹೆಸರೇನು ಅಂತ ಕೇಳಿದಾಗ ದೇವರು ಏನ್ ಹೇಳಿದ್ರು? 4 ವಾವೆಲ್ಸ್ಗಳು. ಹೀಬ್ರೂ ಪದದಲ್ಲಿ ಯಾವ್ವೆ ಅಥವಾ ಐ ಆಮ್ ದಟ್ ಐ ಆಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅದನ್ನ ಕನ್ನಡದಲ್ಲಿ ಜಹೋವಾ ಅಥವಾ ಯಹೋವಾ ಅಂತ ಹೇಳ್ತೀವಿ, ಹೌದಾ? ಆದ್ರೂ ಸಹ ಆ ನಾಮವನ್ನು ಇಸ್ರಾಯೇಲರಿಗೆ ಅದನ್ನು ತಮ್ಮ ನಾಲಿಗೆಯಲ್ಲಿ ತೆಗಿಲಿಕ್ಕೆ ಅವಸರ ಇಲ್ಲ ಆಗಿತ್ತು. 10 ಕಮಾಂಡ್ಮೆಂಟ್ಸ್ ಏನ್ ಹೇಳ್ತದೆ? 3rd ಕಮಾಂಡ್ಮೆಂಟ್, ದೇವರ ನಾಮವನ್ನು ವ್ಯರ್ಥವಾಗಿ ತೆಗಿಲೇಬಾರ್ದು ಅಂತ. ಅದಕ್ಕಾಗಿ ಇವತ್ತಿನವರೆಗೂ ಯಹೂದಿಗಳು ಯೆಹೋವಾ ಅಂತ ನಾಮವನ್ನು ನಾಲ್ಗೆ ಮೇಲೆ ಉಚ್ಚರಿಸುವುದೇ ಇಲ್ಲ. ಇವತ್ತುವರೆಗೂ ಅವರು ಬ್ಲೆಸ್ಡ್ ಬಿ ದ ನೇಮ್, ಆ ಹೆಸರಿಗೆ ಸ್ತೋತ್ರವಾಗಲಿ, ಧನ್ಯವಾಗಲಿ ಅಂತ ಹೇಳ್ತಾರೆ. ಹೆಸರು ಹೆಸರು ಅಂತ ಹೇಳ್ತಾರೆ ದೇವರಿಗೆ, ಆದ್ರೆ ಆ ಹೆಸರು ಬಾಯಲ್ಲಿ ತೆಗೆಯುವುದೇ ಇಲ್ಲ. ಯಾಕಂದ್ರೆ 10 ಕಮಾಂಡ್ಮೆಂಟ್ಸ್ ಅನ್ನ ಇವತ್ತು ಅವ್ರು ಫಾಲೋ ಮಾಡ್ತಾರೆ. 10ರಲ್ಲಿ 3ನೇ ಆಜ್ಞೆ 10 ಆಜ್ಞೆಗಳಲ್ಲಿ. ಹಾಗಾದ್ರೆ ಯೆಹೋವ ಅನ್ನೋದು ಯಹೂದಿಗಳು ಸಹ ತಮ್ಮ ಬಾಯಲ್ಲಿ ತೆಗೆಯದೇನೆ ಅದನ್ನ ರೀಪ್ಲೇಸ್ ಮಾಡಿಬಿಟ್ಟು ಏನ್ ಹೇಳಿದ್ರು ಅವರು? ಕರ್ತನು, ಅಡೋನಾಯ್ ಅಂತ ಹೀಬ್ರೂ ಅಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಕರ್ತನು, ಇಂಗ್ಲಿಷ್ ಅಲ್ಲಿ ಲಾರ್ಡ್. ಲಾರ್ಡ್ ಕನ್ನಡದಲ್ಲಿ ಏನು? ಕರ್ತನು ಅಂತ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾ ಕಡೆಗೆ ಬರೆಯಲ್ಪಟ್ಟಿದೆ. ಆದ್ರೆ ಕನ್ನಡದಲ್ಲಿ ಪುನಃ ಯೆಹೋವ ಯೆಹೋವ ಹಾಕಿ 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 ಇವತ್ತು ಹಾಡುಗಳಲ್ಲೆಲ್ಲ ಯೆಹೋವ, ವಾಕ್ಯಗಳಲ್ಲೆಲ್ಲ ಯೆಹೋವ ಬರ್ತದೆ. ನಾವು ಲೋಕಕ್ಕೆ ಯೆಹೋವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾರು ಅಂತ ಕೇಳಿದ್ರೆ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡೋದು? ನಿಮ್ಮ ದೇವರ ಹೆಸರು ಯೆಹೋವನ ಅಥವಾ ಯೇಸುನ? 2 ಹೆಸರಾಯ್ತಲ್ವಾ? ದೇರ್ ಇಸ್ ಒನ್ ನೇಮ್. ಆ ಒಂದು ಹೆಸರು ಕ್ಲಿಯರ್ ಆಗಿರ್ಬೇಕು ಲೋಕದ ಮುಂದೆ. ಅರ್ಥ ಆಯ್ತಾ? ಸೊ ಏನ್ ಮಾಡಿದ್ರು ದೇವರು? ಆ ಹೆಸರನ್ನು ತಮ್ಮ ನಾಲಿಗೆಯಲ್ಲಿ ತೆಗಿಲಿಕ್ಕೆ ಬಿಡ್ಲಿಲ್ಲ ಅವರಿಗೆ. ಯೆಹೋವ ಎಂಬ ಹೆಸರನ್ನೇ ನಮ್ಮ ನಾಲಿಗೆಯಲ್ಲಿ ತೆಗಿಲಿಕ್ಕೆ ಬಿಡದಂತ ದೇವರು ತನ್ನ ಮಗನು ಬಂದ ಮೇಲೆ ಹೊಸದಾದ ಒಂದು ಹೆಸರನ್ನು ಕಳಿಸಿಕೊಟ್ರು. ಆ ಹೆಸರೇ ಯೇಸು. ಅದು ಯಾರ ಹೆಸರು? ತಂದೆಯಾದ ದೇವರ ಹೆಸರು. ಮಗನಿಗೆ ಕೊಡಲ್ಪಟ್ಟು. ಸೊ ಮಗನು ಏನ್ ಮಾಡಿದನು? ಆ ಹೆಸರನ್ನು ಅನೇಕರಿಗೆ ಪ್ರಕಟಪಡಿಸಿದನು. ಪ್ರಕಟಪಡಿಸಿದ ನಂತರ ಲೋಕಕ್ಕೆಲ್ಲ ಹೋಗಿ ನನ್ನ ಹೆಸರಿನಲ್ಲೇ ಸ್ವಾರ್ಥ ಹೇಳ್ಬೇಕಂತನೂ ಹೇಳಿದ್ರು. ಅದನ್ನೇ ಮುಂದೆ ನೋಡ್ತಾ ಹೋಗುವ. ಬನ್ನಿ, ಯೋಹಾನನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ಬರೋಣ. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ. ಆರನೇ ವಾಕ್ಯ ಓದಿ. I have manifested your name to the men whom you have given me out of the world. They were yours. You gave them to me,
and they have kept your word. ಸಿ 6ನೇ ವಾಕ್ಯ ಹೇಗೆ ಹೇಳ್ತದೆ? ಯೋಹನ್ನ 17:6. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಅಂಡರ್ಲೈನ್, ಬೈಬಲ್ ಇದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ನಿನ್ನ ಹೆಸರನ್ನು ತಿಳಿಯಪಡಿಸಿದನು ಅಂತ ಯೇಸು ಸ್ವಾಮಿ ಯಾರ ಹತ್ರ ಹೇಳ್ತಾ ಇದ್ದಾರೆ? ತಂದೆ ಜೊತೆ ಪ್ರಾರ್ಥನೆಯೊಂದಿಗೆ ಕನ್ವರ್ಸೇಷನ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ತನ್ನ ತಂದೆ ಜೊತೆ. ಅರ್ಥ ಆಗ್ತಿದ್ಯಾ? ಈ ಅಧ್ಯಾಯ ಪೂರ್ತಿ ಯೇಸು ಸ್ವಾಮಿ ತನ್ನ ತಂದೆಯಾದ ದೇವರ ಜೊತೆ ಮಾತಾಡ್ತಾ ಇದ್ದಾರೆ. ಏನಂತ? ನಿನ್ನ ಹೆಸರನ್ನು ನಾನು ಇವರಿಗೆ ತಿಳಿಯಪಡಿಸಿದ್ದೇನೆ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಸೀಕ್ರೆಟ್ ಇದೆ ಅಲ್ವಾ? ಆ ಹೆಸರನ್ನು ಹೇಳಲೇಬೇಕು ಅಲ್ವಾ? ಯೇಸು ಸ್ವಾಮಿ ತಿಳಿಯಪಡಿಸಿದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ತನ್ನ ಬಾಯಲ್ಲಿ ಉಚ್ಚರಿಸಿ ಹೇಳಲೇಬೇಕು ಆ ಹೆಸರನ್ನು. ಕರೆಕ್ಟ್ ತಾನೆ? ಹಾಗಾದ್ರೆ ಅದನ್ನು ಉಚ್ಚರಿಸಿ ಹೇಳಿದ್ದಾರೆ. ಮೇಲಕ್ಕೆ ಬರೋಣ. 3ನೇ ವಾಕ್ಯ, ವರ್ಸ್ ನಂಬರ್ 3 ಓದಿ ಬ್ರದರ್. And this is eternal life, that they may know you, the only true God, and Jesus Christ, whom you have sent. 3ನೇ ವಾಕ್ಯ ನೋಡಿ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ಅಂದ್ರೆ ಯೇಸು ಸ್ವಾಮಿ ತಂದೆ ಜೊತೆ ಮಾತಾಡ್ತಿದ್ದಾರೆ. ತಂದೆ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಯೇಸು ಕ್ರಿಸ್ತನು ಅಂತ ತನ್ನ ಬಾಯಿಯಿಂದ ಇಡೀ ಬೈಬಲ್ ಅಲ್ಲಿ ಒಮ್ಮೆ ಮಾತ್ರ ಹೇಳಿದ್ದಾರೆ. ಪುನಃ ಹೇಳ್ತೀನಿ, ಯೇಸು ಸ್ವಾಮಿ ತನ್ನ ಸ್ವಂತ ಹೆಸರನ್ನು ಪೂರ್ತಿ ಹೊಸ ಒಡಂಬಡಿಕೆಯಲ್ಲಿ ಅಥವಾ ಪೂರ್ಣ ಬೈಬಲ್ ಅಲ್ಲಿ ಒಂದೇ ಒಂದು ಸಲ ತನ್ನ ಬಾಯಿಂದ ಉಚ್ಚರಿಸಿ ಹೇಳಿದ್ದು ಇಲ್ಲಿ ಮಾತ್ರ. ಏನಂತ? ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು. ಅರ್ಥ ಆಗ್ತಿದ್ಯಾ? ಅನೇಕ ಕಡೆ ಹೇಳಿದ್ದಾರೆ, ಸಾರಿ, ಇನ್ನು ಕೆಲವು ವಾಕ್ಯಗಳು ನನಗೆ ನೆನಪಂತು. ಬಟ್ ಇಲ್ಲಿ ಸ್ಪಷ್ಟವಾಗಿ ತನ್ನ ಹೆಸರನ್ನು ಉಚ್ಚರಿಸಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ಬಿಟ್ಟು ಕೆಳಗೆ ಹಾಗೇ ಕನ್ವರ್ಸೇಷನ್ ಮಾಡ್ತಾ ಮಾಡ್ತಾ 6ನೇ ವಾಕ್ಯಕ್ಕೆ ಬಂದಾಗ ಹೇಳ್ತಾರೆ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಈ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ಯುವರ್ ನೇಮ್ ಟು ದ ಮೆನ್. ಇದರ ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಅವರಿಗೆ ತಿಳಿಯಪಡಿಸಿದ ಹೆಸರು ಯಾವುದು? ಯೇಸು ಎಂಬ Jesus Christ. ಹೆಸರು. 3ನೇ ವಾಕ್ಯದಲ್ಲಿ ನೋಡಿ, ಯೇಸು ಕ್ರಿಸ್ತನು. ಪರಶುರಾಮ್ ಬ್ರದರ್ ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಪರಶುರಾಮ್ ಬ್ರದರ್ ಮ್ಯೂಟ್ ಮಾಡಿ. ಓಕೆ. ಯೇಸು ಕ್ರಿಸ್ತನು 6ನೇ ವಾಕ್ಯದಲ್ಲಿ ನೋಡಿದ್ದೀವಿ, ಹೌದಾ? ಅದೇ ರೀತಿಯಾಗಿ ಅದೇ ಅಧ್ಯಾಯದಲ್ಲಿ ಸ್ವಲ್ಪ ಮುಂದೆ ಬರುವ 11ನೇ ವಾಕ್ಯ ನೋಡುವ. 11ನೇ ವಾಕ್ಯ ಓದಿ. I will remain in the world no longer, but they are still in the world, and I am coming to you. Holy Father, protect them by the power of your name, the name you gave me, so that they may be. The name you gave me, your name. ಸಿ, ಇಂಗ್ಲಿಷ್ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದೆ. Keep through your name those whom you have given me, that they may be one as we are. One, yeah. ನೋಡಿ, ಕನ್ನಡದಲ್ಲಿ ನೋಡಿ 11ನೇ ವಾಕ್ಯ, ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಬೈಬಲ್ ಅಲ್ಲಿ ನಾನು ಸ್ಕ್ರೀನ್ ಅಲ್ಲಿ ಸಹ ಅಂಡರ್ಲೈನ್ ಮಾಡಿದ್ದೇನೆ, ಹೈಲೈಟ್ ಮಾಡಿದ್ದೇನೆ. ತಂದೆ, ನೀನು ನನಗೆ ಕೊಟ್ಟ ನಿನ್ನ ಹೆಸರು ಯಾವುದದು? ಮೇಲೆ 3ನೇ ವಾಕ್ಯದಲ್ಲಿ ಹೇಳಿದ್ದಾರೆ, ಯೇಸು ಕ್ರಿಸ್ತನು. ಹಾಗಾದ್ರೆ ತಂದೆ ಹೆಸರೇನು? ಯೇಸು ಕ್ರಿಸ್ತನು. ಕ್ಲಿಯರ್ ಆಗ್ತಾ ಇದೆ ಎಲ್ರಿಗೂ? ಅದೇ ರೀತಿ ಅಲ್ಲೇ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಓದಿ 12ನೇ ವಾಕ್ಯದಲ್ಲೂ ಹೇಳಿದ್ದಾರೆ ನೋಡಿ. While I was with them, I protected them and kept them safe by that name you gave me. See, None has been lost
except the one doomed to destruction, so that the scripture would be fulfilled. ಸಾಕು. ನೋಡಿ ಪುನಃ, ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ, ಪುನಃ ಅದೇ ಮಾತು, ರೈಟ್? 26ನೇ ವಾಕ್ಯ, 26. I have made you known to them and will continue to make you known in order that the love you have for me may be in them and that I myself may be in them. ಸಿ 26ನೇ ವಾಕ್ಯ, ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ. ಓಹೋಹೋ, ಇನ್ನೂ ಸಹ ತಿಳಿಸುವೆನು. ಅಂದ್ರೆ 2000 ವರ್ಷದವರೆಗೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಹೌದಾ? ಇವತ್ತು ನಾವು ಇಲ್ಲಿದ್ದೇವೆ, ಈ ವಾಕ್ಯ ಹೇಳಿದ ನಂತರ 2000 ವರ್ಷಗಳ ನಂತರ ಇಲ್ಲಿದ್ದೇವೆ ನಾವು ಇವತ್ತಿನ ಡೇಟ್ ಅಲ್ಲಿ. ಅದಕ್ಕೆ ಯೇಸು ಹೇಳಿದ್ರು ಫ್ಯೂಚರ್ ಟೆನ್ಸ್ ಆಗಿ, ಇವತ್ತು ನಾನು ನಿನ್ನ ಹೆಸರನ್ನು ಈ ಶಿಷ್ಯರಿಗೆ ತಿಳಿಸಿದ್ದೇನೆ, ಇನ್ನು ಮುಂದೆ ಬರುವ ಶಿಷ್ಯರಿಗೂ ತಿಳಿಸುವೆನು. ಎಷ್ಟು ನಾವು ಆಶೀರ್ವದಿಸಲ್ಪಟ್ಟವರು. ಹಾಗಾದ್ರೆ ತಂದೆಯಾದ ದೇವರ ಒಂದೇ ಹೆಸರೇನು? ಯೇಸು ಕ್ರಿಸ್ತನು. ಯೆಹೋವ ಹೆಸರು ಇವತ್ತು ಏನು? ಇವತ್ತು ಚಾಲ್ತಿಯಲ್ಲಿ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯೆಹೋವ ಎಂಬ ಹೆಸರಿನಲ್ಲಿ ಇವತ್ತು ರಕ್ಷಣೆ ಸಿಗುವುದಿಲ್ಲ. ಅದು ಇಸ್ರಾಯೇಲರಿಗೆ ಮೋಶೆ ಮುಖಾಂತರ ತಿಳಿಯಪಡಿಸಿದ ಹೆಸರು ಮಾತ್ರ, ಆತನು ಕೇಳಿದ್ದಕ್ಕೆ. ಆದರೂ ಸಹ ಆ ನಾಮವನ್ನು ಅವರು ಬಾಯಲ್ಲಿ ವ್ಯರ್ಥವಾಗಿ ತೆಗೆಯುವ ಹಾಗೆ ಇರಲಿಲ್ಲ. ಅದಕ್ಕಾಗಿ ಅದನ್ನು ಅಡೋನಾಯ್ ಅಥವಾ ಕರ್ತನು ಅಂತ ಬದಲಾಯಿಸಿದ್ರು. ಇಡೀ ಇಂಗ್ಲಿಷ್ ಬೈಬಲ್ ಅಲ್ಲಿ ಎಲ್ಲೆಲ್ಲಿ ಯೆಹೋವ ಇದೆಯೋ ಅಲ್ಲಿ ಎಲ್ಲ ಲಾರ್ಡ್ ಲಾರ್ಡ್ ಅಂದ್ರೆ ಕರ್ತನು ಕರ್ತನು ಅಂತ ಬರೆದಿದ್ದಾರೆ. ಹಾಗಾದ್ರೆ ಇವತ್ತು ಆ ಕರ್ತನು ಯಾರು? ಆ ಯೆಹೋವನೆಂಬ ಹೆಸರು ಯಾರು? ಆ ದೇವರು ಯಾರು? ಅವರ ಹೆಸರೇನು? ಯೇಸು. Jesus. ಯಾ, ತಂದೆಯಾದ ದೇವರ ಹೆಸರೇನು? ಯೇಸು. ಅದಕ್ಕೆ ಅಷ್ಟು ಶ್ರೇಷ್ಠವಾದದ್ದು ಆ ನಾಮ. ಅನೇಕರು ಆ ನಾಮವನ್ನು ಮಗನ ನಾಮ ಅಂತ ತಿಳ್ಕೊಂಡು ಅದನ್ನು ಸ್ವಲ್ಪ ಕೆಳಗಡೆ ಇಟ್ಟಿದ್ದಾರೆ. ತಂದೆ ಹೆಸರು ಯೆಹೋವ ಅಂತ ಹೇಳಿ ಯೆಹೋವ ನಾಮವನ್ನು ಹೆಚ್ಚಾಗಿ ಕೂಗ್ತಾರೆ ಕೆಲವೊಬ್ರು. ಅದಕ್ಕೆ ಯೆಹೋವ ಸಾಕ್ಷಿಗಳು ಟ್ರ್ಯಾಪ್ ಆಗಿತ್ತು. ಯೆಹೋವ ಸಾಕ್ಷಿಗಳೆಂಬ ಗ್ರೂಪ್ ಇದೆ ನೋಡಿ, ಅವ್ರು ಟ್ರ್ಯಾಪ್ ಆಗ್ಲಿಕ್ಕೆ ಕಾರಣನೇ ಇದು. ನೋಡಿ, ಯೇಸು ನಾಮವಿಲ್ಲದೆ ರಕ್ಷಣೆನೇ ಇಲ್ಲ. ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆಂದು ಒಂದೇ ನಾಮ. ಆಕ್ಟ್ಸ್ ಚಾಪ್ಟರ್ 4:12, ಅಪೊಸ್ತಲರ ಕೃತ್ಯ 4:12 ಹೇಳಿದೆ ಈ ವಾಕ್ಯ. ಆ ನಾಮ ಹೇಳಿದೆ ಯಾರಿಗೂ ರಕ್ಷಣೆ ಇಲ್ಲ. ಯಾಕೆ? ಅದು ದೇವರ ಒಂದೇ ನಾಮ ಅದು. ಹಾಗಾದ್ರೆ ಯೇಸು ಸ್ವಾಮಿ ಲೂಕ 24ಕ್ಕೆ ಬನ್ನಿ. ಲೂಕ 24. ಲೂಕ 24 ವಾಕ್ಯ 46ರಿಂದ ಓದಿ, 48ರವರೆಗೆ. And repentance for the forgiveness of sins will be preached in his name to all nations, beginning at Jerusalem. You are witnesses Enough, of enough, these. enough, brother. ಮ್ಯೂಟ್. ನೋಡಿ 46ನೇ ವಾಕ್ಯ. ಅವರಿಗೆ ಕ್ರಿಸ್ತನು ಶ್ರಮೆ ಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಯಾರ ಹೆಸರಿನಲ್ಲಿ ಸುವಾರ್ತೆ ಸಾರಬೇಕು? ಆತನ ಹೆಸರಿನಲ್ಲಿ. ಆ ಹೆಸರು ಯಾವುದು? ಯೇಸು ಕ್ರಿಸ್ತನು. ಅರ್ಥ ಆಗ್ತಿದ್ಯಾ? ಇವತ್ತು ಯೇಸುವನ್ನೇ ಪ್ರಚಾರ ಪಡಿಸ್ಬೇಕು ನಾವು. ಯಾಕೆ? ಅದು ತಂದೆಯಾದ ದೇವರ ಹೆಸರು. ಯಾರಿಗ ಹೋದ್ರು ಸುವಾರ್ತೆ ಯೇಸುವಿನ ಹೆಸರಲ್ಲೇ ಹೇಳ್ಬೇಕು. ಯೇಸುವೇ ದೇವ್ರು, ಯೇಸುವೇ ಕರ್ತನು, ಯೇಸುವೇ ರಕ್ಷಕನು. ಯೇಸು ನಾಮ ಬಿಟ್ರೆ ನಿಮಗೆ ರಕ್ಷಣೆನೇ ಇಲ್ಲ, ಪಾಪ ಕ್ಷಮೆನೇ ಇಲ್ಲ. ಎಸ್, ಪರಲೋಕದ ಕೆಳಗೆ ಭೂಲೋಕದ ಮೇಲೆ ರಕ್ಷಣೆಗೆಂದು ಒಂದೇ ನಾಮ, ಅದು ಯೇಸುವಿನ ನಾಮ. ಅಪೊಸ್ತಲರ ಕೃತ್ಯ 4:12 ಬರ್ಕೊಳ್ಳಿ ಬೇಕಾದ್ರೆ. ಹಾಗಾದ್ರೆ ಇಡೀ ದೇಶದಲ್ಲಿ, ಇಡೀ ಲೋಕಕ್ಕೆ 2000 ವರ್ಷಗಳಿಂದ
ಯಾರ ಹೆಸರಿನಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ? ಆತನ ಹೆಸರಿನಲ್ಲಿ, ಅಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಇಲ್ಲೇ ಇದೆಯಲ್ಲ 46ನೇ ವಾಕ್ಯದಲ್ಲಿ, ಕ್ರಿಸ್ತನು ಶ್ರಮೆ ಪಟ್ಟು ಸತ್ತು ಮೂರನೇ ದಿನ ಜೀವಿತನಾಗಿ ಎದ್ದು ಬಂದಿದ್ದಾನೆ ಎಂಬುವ ಸುವಾರ್ತೆ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಬೇಕು ಎಂಬುವ ಸುವಾರ್ತೆ. ಇದೇ ಸುವಾರ್ತೆ ಮೇನ್ ಪರ್ಪಸ್. ಅರ್ಥ ಆಗ್ತಿದ್ಯಾ? ಸುವಾರ್ತೆಯ ಮೇನ್ ಪಾಯಿಂಟ್ಸ್ ಇದೆ. Jesus died, buried and resurrected. In his name there is a repentance. ಪಾಪ ಕ್ಷಮೆಗೆ ಯೇಸುವಿನ ನಾಮ ಮಾತ್ರ ಸಾಧ್ಯ. ಹಾಗಾದ್ರೆ ಯೇಸು ಎಂಬುದು ಯಾರ ಹೆಸರು ಹೇಳಿ? ಹೇಳಿ. ತಂದೆ ಹೆಸರು. ತಂದೆ ತಂದೆ ಹೆಸರು. ಇವಾಗ ತಂದೆ ಹೆಸರನ್ನು ಕಂಡಿಡ್ದೀವಿ. ಇನ್ನು ಮೇಲೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ನಮ್ಮ ತಂದೆಯಾದ ಒಬ್ಬನೇ ದೇವರ ಹೆಸರು ಯೇಸು. ಅದು ತನ್ನ ಮಗನಾದ ಕುಮಾರನಿಗೆ ಕೊಡಲ್ಪಡ್ತು. ಅವರ ಹೆಸರು ಕೂಡ ಯೇಸು. ಹಾಗಾದ್ರೆ ಪಾಯಿಂಟ್ ನಂಬರ್ 3ಕ್ಕೆ ಹೋಗೋಣ. ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 3. ಪವಿತ್ರಾತ್ಮರಾದ ದೇವರ ಹೆಸರೇನು? ಪವಿತ್ರಾತ್ಮರ ಹೆಸರೇನು ಅಥವಾ ಪವಿತ್ರಾತ್ಮರಾದ ದೇವರ ಹೆಸರೇನು? ಪವಿತ್ರಾತ್ಮರ ಹೆಸರೇನು? What is the name of the Holy Spirit? ವಾಕ್ಯ ಒಂದೇ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ ಉತ್ತರ. ಯೋಹಾನನ ಸುವಾರ್ತೆ 14. ಯೋಹಾನನ ಸುವಾರ್ತೆ 14. ಕಲಿತಾ ಇದ್ದೀರಾ ಎಲ್ರು? ಹೌದು ಬ್ರದರ್. ಗುಡ್. ವರ್ಸ್ ನಂಬರ್ 26. ವಾಕ್ಯ 26. But the advocate, the Holy Spirit, whom the Father will send in my name, will teach you all things and will remind you of everything I have said to you. ನೋಡಿ, ಇಂಗ್ಲಿಷ್ ಅಲ್ಲಿ ಹೀಗೆ ಬರ್ದಿದೆ, ದ ಹೆಲ್ಪರ್ ಅಂದ್ರೆ ಸಹಾಯಕನು, ದ ಹೋಲಿ ಸ್ಪಿರಿಟ್ whom the Father will send in my name. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಇದು ಯಾರಿಗೆ? ಶಿಷ್ಯರಿಗೆ. ಏನಂತ? ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ. ಅಂದ್ರೆ ಏನು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನನ್ನ ಹೆಸರಿನಲ್ಲಿ. ಅಂದ್ರೆ ಯಾವ ಹೆಸರದು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಹಾಗಾದ್ರೆ ಯೇಸು ಏನ್ ಹೇಳ್ತಿದ್ದಾರೆ? ಆ ಸಹಾಯಕನಾದಂತ ಪವಿತ್ರಾತ್ಮರ ಹೆಸರು ಯಾವುದು? ನನ್ನ ಹೆಸರೇ ಆತನ ಹೆಸರು. ಕನ್ಫರ್ಮೇಶನ್ಗೆ ಬೇಕಾದ್ರೆ ಇನ್ನೊಂದು ವಾಕ್ಯ, ಫಿಲಿಪಿನ್ಸ್ 1:19. ತುಂಬಾ ಕಡೆ ಸಿಗ್ತದೆ. ಫಿಲಿಪಿನ್ಸ್ 1:19. ಫಿಲಿಪಿನ್ಸ್ 1:19. For I know that through your prayers and God's provision of the Spirit of Jesus Christ, what has happened to me will turn out for my deliverance. enough. ನೋಡಿ, ಈ ಶಬ್ದ ಒಂದು ಸಾಕು ನಮ್ಗೆ. ಏನು? ಸ್ಪಿರಿಟ್ ಆಫ್ ಜೀಸಸ್ ಕ್ರೈಸ್ಟ್. See there? ಯೇಸು ಕ್ರಿಸ್ತನ ಆತ್ಮ. ಲೋಕದಲ್ಲಿ ಅನೇಕ ಆತ್ಮ ಇದೆ. ಆತ್ಮಕ್ಕೆ ಹೆಸರೇನು? ಸ್ಪಿರಿಟ್ ಆಫ್ ಜೀಸಸ್ ಕ್ರೈಸ್ಟ್. ಪವಿತ್ರ ಆತ್ಮ ಅಂತಿರಲ್ಲ, ಅವರ ಹೆಸರೇನು? ಯೇಸು ಕ್ರಿಸ್ತನು ಆತ್ಮ. ಯೇಸು ಕ್ರಿಸ್ತನ ಆತ್ಮ. ಹೌದಾ? ಕನ್ನಡದಲ್ಲಿ ಓದುವ 19. ಯಾಕೆಂದ್ರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನು. ಅಂದ್ರೆ ಕ್ರಿಸ್ತನ ಆತ್ಮನು. ನೋಡ್ತಾ ಇದ್ದೀರಾ? ಇಂಗ್ಲಿಷ್ ಅಲ್ಲಿ ಇನ್ನೂ ಕ್ಲಿಯರ್ ಆಗಿ ಹೇಗೆ ಬರ್ದಿದೆ? ಸ್ಪಿರಿಟ್ ಆಫ್ ಜೀಸಸ್ ಕ್ರೈಸ್ಟ್. ಸಿ, ಅನೇಕ ಕಡೆ ವಾಕ್ಯ ಸಿಗ್ತದೆ. ರೋಮ 8:9 ಬೇಕಾದ್ರೆ ಬರ್ಕೊಳ್ಳಿ, ಓದೋದ್ ಬೇಡ. ಒಂದು ನಿಮಿಷ. ಫಿಲಿಪಿ ಎಷ್ಟದು? 1:19. ಬೇಕಾದ್ರೆ ರೋಮನ್ 8:9 ಕೂಡ ನೋಡ್ಬೋದು. ರೋಮನ್ಸ್ 8:9 ತುಂಬಾ ಕಡೆ ಸಿಗ್ತದೆ ಯೇಸು ಕ್ರಿಸ್ತನ ಆತ್ಮ ಅಂತೇಳಿ. ರೋಮನ್ಸ್ 8:9. We are learning something special, ಆಯ್ತಾ? You, however, are not in the realm of the flesh, but are in the realm of the Spirit. If indeed the Spirit of God lives in you, and if anyone does not have the Spirit of Christ, they do not belong to Christ.
ಕ್ರಿಸ್ತನ ಆತ್ಮನು ಯಾರಲ್ಲಿ ಇಲ್ಲವೋ ಅವನು ಕ್ರಿಸ್ತನವನಲ್ಲ. ಯಾರ ಆತ್ಮನು? ಕ್ರಿಸ್ತನ ಆತ್ಮ. ಪವಿತ್ರ ಆತ್ಮನ ಹೆಸರೇನು? ಯೇಸು ಕ್ರಿಸ್ತನ ಆತ್ಮ. ಹಾಗಾದ್ರೆ ಪವಿತ್ರ ಆತ್ಮನ ಹೆಸರು ನಾವು ಕಂಡಿಡ್ತೀವಿ, ಏನು? ಯೇಸು ಕ್ರಿಸ್ತನು. ಇವಾಗ ಹೇಳಿ, ಮೂರು ಸೇರಿ ನಾವು ಹೇಳುವ. ತಂದೆ ಹೆಸರು ಯೇಸು ಕ್ರಿಸ್ತನು, ಮಗನ Jesus ಹೆಸರು ಯೇಸು ಕ್ರಿಸ್ತನು, Christ. ಪವಿತ್ರಾತ್ಮನ ಹೆಸರು ಯೇಸು ಕ್ರಿಸ್ತನು. ಉತ್ತರ ಸಿಕ್ತ ಎಲ್ಲರಿಗೂ? ಅದಕ್ಕಾಗಿನೇ ಮತ್ತಾಯ 28:19 ಬರುವ ಯೇಸು ಸ್ವಾಮಿ ಹೀಗೆ ಯಾಕೆ ಹೇಳಿ ಕಳಿಸಿದ್ದು? ನೀವು ಲೋಕಕ್ಕೆಲ್ಲ ಹೋಗಿ ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಹಾಗಾದ್ರೆ ಶಿಷ್ಯರು ಸಹ, ಅಂದ್ರೆ ಅಪೊಸ್ತಲರು ಸಹ ಹೀಗೇ ಹೇಳಿ ಮಾಡಬೇಕಾಗಿತ್ತು. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಯಾಕೆ? ಅವರಿಗೆ ತಿಳಿದಿತ್ತು ಏನು? ತಂದೆ ಹೆಸರೇನು, ಮಗನ ಹೆಸರೇನು, ಪವಿತ್ರಾತ್ಮನ ಹೆಸರು ಏನೆಂಬುದು ಅವರಿಗೆ ತಿಳಿದಿದ್ದ ಕಾರಣ ಪೇತ್ರನು ಮೊದಲನೇದಾಗಿ ದೀಕ್ಷಾ ಸ್ನಾನ ಕೊಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದನು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ವಾಕ್ಯ 38. ಏನು ಅಂತ? ಅಪೊಸ್ತಲರ ಕೃತ್ಯ ಅಧ್ಯಾಯ 2 ವಾಕ್ಯ 38 ಏನು ಅಂತ ನೋಡಿ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯಾರ ಹೆಸರಿನಲ್ಲಿ? ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನಿಮಗೆ ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಯಾರ ಹೆಸರಿನಲ್ಲಿ? ತಂದೆಯ ಹೆಸರಾದ, ಮಗನ ಹೆಸರು, ಪವಿತ್ರಾತ್ಮನ ಹೆಸರಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿ. ಓಕೆ, ಕನ್ಫರ್ಮೇಶನ್ಗೆ ಇನ್ನು 3 ವಾಕ್ಯ ನೋಡುವ. ವಾಕ್ಯ ಅದೇ ಅಪೊಸ್ತಲರ ಕೃತ್ಯ ಅಧ್ಯಾಯ 10, ಚಾಪ್ಟರ್ 10. ಅಪೊಸ್ತಲರ ಕೃತ್ಯ ಅಧ್ಯಾಯ 10 ವಾಕ್ಯ 48. So he ordered that they be baptized in the name of Jesus Christ. ಅವರಿಗೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನು ಕೆಲವು ದಿನಗಳ ಇರಬೇಕೆಂದು ಬೇಡಿಕೊಂಡರು. ಯಾರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕಂತ ಅಪ್ಪಣೆ ಆಯ್ತು? ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಯಾಕೆ? ಯೇಸು ಸ್ವಾಮಿ ಏನ್ ಹೇಳಿದ್ರು? ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿಯೇ ಕೊಡ್ಬೇಕಂತ ಹೇಳಿದ್ರಲ್ಲ. ಹಂಗೆ ಮಾಡ್ತಾ ಇದ್ದಾರೆ ಅವರು. ಯೇಸು ಕ್ರಿಸ್ತನ ಹೆಸರು ಯಾರ್ದು? ತಂದೆ ಹೆಸರು ಕೂಡ, ಮಗನ ಹೆಸರು ಕೂಡ, ಪವಿತ್ರಾತ್ಮನ ಹೆಸರು ಕೂಡ ಆಗಿದೆ. ಇಲ್ದಿದ್ರೆ ಇವ್ರು ತಪ್ಪು ಮಾಡಿದ ಹಾಗಾಯ್ತಲ್ವಾ? ಇಲ್ಲ, ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ನಾನು ಅನೇಕ ಸೇವಕರು ಕಲಿಸುವುದನ್ನು ನೋಡಿದ್ದೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡುವುದು ತಪ್ಪು. ಎಸ್, ದೇ ಸೇ ತಂದೆ, ಮಗ, ಪವಿತ್ರಾತ್ಮ ಅಂತಾನೆ ಹೇಳ್ಬೇಕು ಅಂತಾರೆ. ಬಟ್ ಅಪೊಸ್ತಲರು ಒಂದು ಕಡೆನೂ ಸಹ ಹೇಳಲಿಲ್ಲ. ಅಪೊಸ್ತಲರ ಕೃತ್ಯ 19:5. ಅಪೊಸ್ತಲರ ಕೃತ್ಯ 19:5. 19:5. On hearing this, they were baptized in the name of Lord Jesus. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಯಾಕೆಂದರೆ ಕರ್ತನಾದ ಯೇಸುವಿನ ಹೆಸರು ಯಾರ ಹೆಸರು? ತಂದೆ ಹೆಸರು, ಮಗನ ಹೆಸರು, ಪವಿತ್ರಾತ್ಮನ ಹೆಸರು ಕೂಡ ಆಗಿದೆ. ಅದಕ್ಕೋಸ್ಕರ ಒಂದೇ ಹೆಸರು ಹೇಳಿ ಅವರು ದೀಕ್ಷಾ ಸ್ನಾನ ಕೊಟ್ಟರು. ಆಮೇನ್. ಒನ್ ಮೋರ್, 22:16. ಅಪೊಸ್ತಲರ ಕೃತ್ಯ 22 ವಾಕ್ಯ 16. 22 ವಾಕ್ಯ 16. And now what are you waiting for? Get up, be baptized, and wash your sins away, calling on his name. ಈಗ ನೀನೇಕೆ ಅವಕಾಶ ಮಾಡುತ್ತಿದ್ದ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೋ. ಆತನ ಹೆಸರಂದ್ರೆ ಯಾವುದು? ಯೇಸು ಕ್ರಿಸ್ತನ ಹೆಸರು. ಆತನ ಹೆಸರು ಯಾವುದು? ಯೇಸು ಕ್ರಿಸ್ತನು. ಆಗ್ತಾ ಇದೆಯಾ? ಇನ್ನೂ ಒಂದು ವಾಕ್ಯ ಕೊಡ್ತೀನಿ. ರೋಮ 6:3. ಆಕ್ಚುಲಿ ಇದು
ದೀಕ್ಷಾ ಸ್ನಾನದ ಟಾಪಿಕ್ ಅಲ್ಲ, ಬಟ್ ನೇಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ. ರೋಮನ್ಸ್ 6:3. Or don't you know that all of us who were baptized into Christ Jesus were baptized into his death? ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಹೌದಾ? ಯಾರಲ್ಲಿ? ಯೇಸು ಕ್ರಿಸ್ತನ ಹೆಸರಲ್ಲಿ. ಅರ್ಥ ಆಗ್ತಾ ಇದೆಯಾ? ಓಕೆ, ಎನಫ್. ಸೊ ನಾವ್ ಟೆಲ್ ಮೀ, ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರೇನು? ಜೀಸಸ್ Jesus. ಕ್ರೈಸ್ಟ್. ಯಾರಿಗಾದ್ರೂ ಸಂಶಯ ಇದೆಯಾ? ಇಲ್ಲ. ಇಲ್ಲ. ನಾವು ಹೊಸ ಒಡಂಬಡಿಕೆಯಲ್ಲಿರುವವರೆಲ್ಲರೂ ಆ ನಾಮವನ್ನೇ ಹೆಚ್ಚೆಚ್ಚಾಗಿ ಉಪಯೋಗಿಸ್ಬೇಕು. ಆ ನಾಮದಿಂದಲೇ ದೇವರನ್ನು ಆರಾಧಿಸ್ಬೇಕು. ಆ ನಾಮದಿಂದಲೇ ದೇವರನ್ನು ಕರಿಬೇಕು. ಆ ನಾಮವನ್ನೇ ಪ್ರಚಾರ ಪಡಿಸ್ಬೇಕು. ಆ ನಾಮದಲ್ಲೇ ದೀಕ್ಷಾ ಸ್ನಾನ ಕೊಡಬೇಕು. ಆ ನಾಮದಲ್ಲೇ ರೋಗಿಗಳಿಗೋಸ್ಕರ ಪ್ರಾರ್ಥಿಸ್ಬೇಕು. ಆ ನಾಮದಲ್ಲೇ, ಅಂದ್ರೆ ಯೇಸುವಿನ ನಾಮದಲ್ಲೇ ಸರ್ವವನ್ನು ಮಾಡಬೇಕು. ಯೇಸು ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠ ನಾಮ. ಆಕಾಶದಲ್ಲಿ, ಭೂಲೋಕದಲ್ಲಿ ಮತ್ತು ಪಾತಾಳದಲ್ಲಿಯೂ ಸಹ ಅತಿ ಶ್ರೇಷ್ಠವಾದ ನಾಮ. ಯಾಕೆ ಅಂತ ಹೇಳಿದ್ರೆ, ಅದು ಒಬ್ಬರೇ ದೇವರ ಹೆಸರಾಗಿದೆ. ತಂದೆಯ ಹೆಸರಾಗಿದೆ, ಮಗನ ಹೆಸರು ಆಗಿದೆ, ಮತ್ತು ಪವಿತ್ರಾತ್ಮನ ಹೆಸರು ಸಹ ಯೇಸು ಆಗಿದೆ. ಕ್ಲಿಯರಾ? ಹಾಗಾಗಿ ಇವತ್ತು ಯೆಹೋವ ಎಂಬ ಹೆಸರು ಚಾಲ್ತಿಯಲ್ಲಿ ಇಲ್ಲ. ಎಲ್ಲಿಯಾದ್ರೂ ಉಂಟಾ ಹೊಸ ಒಡಂಬಡಿಕೆಯಲ್ಲಿ ಯೆಹೋವ ಎಂಬ ಹೆಸರು? ಇಲ್ಲ brother. ಇಲ್ಲ. ದರ್ ಇಸ್ ನೋ. ಬಿಕಾಸ್ ಎಲ್ಲಾ ನಾಮಕ್ಕಿಂತ ಶ್ರೇಷ್ಠ ನಾಮ ಕೊಟ್ಟ ಮೇಲೆ ಮೊದಲಿಂತ ನಾಮ ಅದು ಸೈಲೆಂಟ್ ಆಗ್ಬಿಡ್ತದೆ. ಅರ್ಥ ಆಗ್ತಾ ಇದೆಯಾ? ಇಸ್ ಇಟ್ ಕ್ಲಿಯರ್? ಸೊ ಇವಾಗ ಒಂದು ಕ್ಲಿಯರ್ ಮಾಡ್ಕೊಳ್ಳಿ, ಲೋಕಕ್ಕೆಲ್ಲ ಒಂದೇ ನಾಮ ನಾವು ಹೇಳ್ಬೇಕು. ಅದು ಮತ್ತೆ ಕನ್ಫ್ಯೂಸ್ ಮಾಡಿಸ್ಬಾರ್ದು. ತಂದೆ, ಮಗ, ಪವಿತ್ರಾತ್ಮ 3 ದೇವರು ಅಂತ ಹೇಳ್ಬಾರ್ದು. ಹಾಗಾದ್ರೆ ಅವ್ರು ಏನ್ ಹೇಳ್ತಾರೆ? ನಮ್ದು ಮುಕ್ಕೋಟಿ ದೇವರಿದ್ದಾರೆ, ನಿಮ್ಗಿಂತ ಪವರ್ಫುಲ್ ಅಂತಾರೆ. ನಿಮ್ದು 3 ದೇವರು ಆದ್ರೆ ನಮ್ದು ಮುಕ್ಕೋಟಿ ದೇವರು ಅಲ್ವಾ? ಸೊ ವಿ ಹ್ಯಾವ್ ಒನ್ ಗಾಡ್. ಒಂದೇ ದೇವರು, ಒಂದೇ ಕರ್ತನು, ಅವ್ರು 3 ಒಂದೇ. ಆ ಟಾಪಿಕ್ ಬೇರೆ ಆಯ್ತಾ? ಯೇಸ್ವಾಮಿ ಅನೇಕ ಕಡೆ ಹೇಳಿದ್ದಾರೆ, ನಾನು ತಂದೆ ಒಂದೇ ಆಗಿದ್ದೇವೆ, ಯಾರು ನನ್ನನ್ನು ನೋಡಿದ್ದಾರೋ ಅವರು ತಂದೆಯನ್ನು ನೋಡಿದ್ದಾರೆ, ತಂದೆ ನನ್ನಲ್ಲಿ, ನಾನು ತಂದೆಯಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಕರ್ತನಾದ ಯೆಹೋವನು ಹೇಗೆ ಹೇಳಿದರು? ನಾನೇ ಆದಿಯು ಅಂತ್ಯನು, ನಾನೇ ಆರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಅದೇ ಪ್ರಕಟಣೆ 1:8 ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಆಲ್ಫಾ ಒಮೆಗಾ, ನಾನೇ ಆದಿಯು ಅಂತ್ಯನು, ನಾನೇ ಆರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ 23:1 ಹೇಳಿದ್ದಾರೆ, ನಾನೇ ಒಳ್ಳೆಯ ಕುರುಬನು, ಅಂದ್ರೆ ಯೆಹೋವನು ನಮ್ಮ ಒಳ್ಳೆಯ ಕುರುಬನು. ಅದೇ ಯೇಸು ಸ್ವಾಮಿ ಯೋಹನ್ನ 10:11 ಹೇಳಿದ್ದಾರೆ, ನಾನೇ ಒಳ್ಳೆಯ ಕುರುಬನು. ಇಬ್ರು ಒಬ್ರೇ, ಅವರಿಬ್ಬರು ಒಂದೇ. ನಾವು ನೋಡ್ತೀವಿ ಯೇಸು ಸ್ವಾಮಿ ಹುಟ್ಟಿದ್ದು ಹೊಸ ಒಡಂಬಡಿಕೆಯಲ್ಲಿ ಅಂತ. ಇಲ್ಲ, ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾರೆ, ಅಬ್ರಹಾಮನಕ್ಕಿಂತಲೂ ಮೊದಲೇ ನಾನು ಇದ್ದೇನು ಅಂತ. ಅಬ್ರಹಾಮ್ ಹುಟ್ಟುವುದಕ್ಕಿಂತ ಮುಂಚೆ ನಾನು ಇದ್ದೇನು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಆತನ ಹೆಸರು ಸರ್ವಶಕ್ತನಾದ ದೇವರು ಅಂತ ಯೆಶಾಯ 9:6 ಹೇಳಲ್ಪಟ್ಟಿದೆ. ಏನು? ಮೈಟಿ ಗಾಡ್. ಯಾರ ಹೆಸರು? ಯೇಸುವಿನ ಹೆಸರು. ಸೊ ಹೀಗೆ ಅನೇಕ ವಾಕ್ಯಗಳಿದ್ದಾವೆ. ಅವೆಲ್ಲನೂ ಒಟ್ಟುಗೂಡಿಸಿ ನೋಡುವಾಗ ಇನ್ನೊಂದು ವಾಕ್ಯ ಯೋಹನ್ನ 20:28 ನಮ್ಮ ಥೋಮಸನು ಹೇಳ್ತಾ ಇದ್ದಾನೆ, ಏನು ಅಂತ? ಮೈ ಲಾರ್ಡ್, ಮೈ ಗಾಡ್. ನನ್ನ ಕರ್ತನೇ, ನನ್ನ ದೇವರೇ ಅಂತ ಯೇಸುವಿಗೆ ಹೇಳ್ತಾರೆ ಥೋಮಸ್ ಅಪೊಸ್ತಲನು. ಸೊ ದರ್ ಇಸ್ ನೋ 3, ಇಸ್ 1. ನಮ್ಮ ಮಾನವನ ರಕ್ಷಣೆಗಾಗಿ ಅವರು 3 ಆಗಿ, ಏನಾದ್ರೂ ಮಾನವನ ರಕ್ಷಣೆಗಾಗಿ ಅವರು 3 ಆಗಿ ಪ್ರತ್ಯೇಕಿಸಿಕೊಂಡು ಆ ರೀತಿಯಾಗಿ ಕಾರ್ಯ ಮಾಡಿದ್ರು. ಯಾಕಂದ್ರೆ ಸರ್ವಶಕ್ತನಾದ ದೇವರು ಭೂಮಿಯಲ್ಲಿ ಪೂರ್ಣವಾಗಿ ಇಳಿದು ಬರ್ಲಿಕ್ಕೆ ಆಗ್ತಿತ್ತು, ಆದರೆ ಬಂದ್ರೆ ಭೂಮಿ ಸುಟ್ಟೋಗ್ತದೆ. ಬಿಕಾಸ್ ಹಿ ಇಸ್ ಪವರ್ಫುಲ್. ಅವರು ತುಂಬಾ ಪವರ್ಫುಲ್. ಸೂರ್ಯನನ್ನೇ ಸೃಷ್ಟಿಸಿದ ಆತನು ಭೂಮಿಗೆ ಇಳಿದು ಬಂದ್ರೆ ಹೇಗಾಗ್ತದೆ ಹೇಳಿ? ಸೂರ್ಯನೇ ಸ್ವಲ್ಪ ಹತ್ರ ಬಂದ್ರೆ ಭೂಮಿ ಸುಟ್ಟೋಗ್ತದೆ, ಬೆಂಕಿ ಕಂಡ ಆಗ್ತದೆ. ಅದಕ್ಕೆ ದೇವರು ಚಿಕ್ಕವನಾಗಿ ಮಗನ ರೂಪದಲ್ಲಿ ಮನುಷ್ಯನಾಗಿ ನರವತಾರ ತಾಳಿದ್ರು, ನರವತಾರ ಎತ್ತಿ ಭೂಮಿಗೆ ಬಂದ್ರು.
Is it clear? Okay. Any doubt? Any doubt? No doubt, Pastor. Brothers, sisters, ಹೇಳಿ. ಬ್ರದರ್, ನೀವೀಗ ಹೇಳಿದ್ರಿ ಯೆಹೋವ ದೇವರು ಭೂಮಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇಸ್ ಪವರ್ಫುಲ್ ಅಂತ ಹೇಳಿದ್ರಲ್ಲ ಬ್ರದರ್. ಯಾ ಹಾಗಾದ್ರೆ ಯಾಕೋಬನೊಟ್ಟಿಗೆ ಯಾರು ಫೈಟ್ ಮಾಡಿದ್ದು? ಹಾ, ಅಲ್ಲಿ ವೆರಿ ಗುಡ್ ಕ್ವಶನ್. ತುಂಬಾ ಸಂತೋಷ. ಓಕೆ, ಆಕ್ಚುಲಿ ನಮ್ಮ ಫಸ್ಟ್ ಟಾಪಿಕ್ ಇಲ್ಲಿ ಕ್ಲಿಯರ್ ಆಗಿದೆ. ಏನು, ನಾವು ಮೂವರ ಹೆಸರನ್ನು ಕಂಡಿದ್ದೇವೆ. ಓಕೆ, ನಾವು ದರ್ ಇಸ್ ಒನ್ ನೇಮ್. ಓಕೆ, ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಪೆನಿಯಲ್ ಎಂಬ ಜಾಗದಲ್ಲಿ ಇಳಿದು ಬರ್ತಾರೆ. ಓಕೆ, ಅಲ್ಲಿ ನಾವು ನೋಡುವಾಗ ಇಳಿದು ಬಂದದ್ದು ದೇವರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತುಂಟಾ? ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ ನೆನ್ಪುಂಟ? ಅಬ್ರಹಾಮನಿಗಿಂತಲೂ ಮೊದಲೇ ನಾನಿದ್ದೇನು. ಕರೆಕ್ಟ್ ಅಲ್ವಾ? ಅಬ್ರಹಾಮನಿಗಿಂತಲೂ ಮೊದಲೇ ನಾನಿದ್ದೇನು. ಹಾಗಾದರೆ ಯಾಕೋಬ ಯಾವಾಗ ಬಂದ? ಅಬ್ರಹಾಮನ ನಂತರ ಬಂದ. ಹಾಗಾದ್ರೆ ಯೇಸು ಸ್ವಾಮಿ ಅಲ್ಲಿ ಇಳಿದು ಬಂದಿದ್ರು ಅಂದ್ರೆ ಪೂರ್ಣ ಮಟ್ಟಿಗೆ ಸರ್ವಶಕ್ತನಾದ ದೇವರು ಹತ್ತಿರಕ್ಕೆ ಬರುವುದಿಲ್ಲ ಅಂತ ನಾನು ಹೇಳಿದ ಕಾರಣ, ಸೀನಾಯಿ ಪರ್ವತದಲ್ಲಿ ಬೆಂಕಿಯ ರೂಪದಲ್ಲಿ ಬಂದು ಆಜ್ಞೆಗಳನ್ನು ಬರೀತಿರುವಾಗ ಕಲ್ಲಿನ ಮೇಲೆ ಏನಾಯ್ತು? ಅದನ್ನು ನೋಡ್ಲಿಕ್ಕೆ ಆಗದೆ ಮೋಶೆಯು ಏನ್ ಮಾಡಿದ್ದು? ಕಣ್ಣೆಲ್ಲ ಶುಭ್ರವಾಗಿ ನೋಡ್ಲಿಕ್ಕಾಗದೆ, ದೇವ್ರೆ ನಾನು ನಿನ್ನ ನೋಡ್ಬೇಕು ಅಂತ ಹೇಳಿದಾಗ ದೇವ್ರು ಹೇಳ್ತಾರೆ, ನಾನು ನಿನಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಅವಾಗ ಆತನ ಬೆನ್ನನ್ನು ತೋರಿಸಿ ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಬ್ಯಾಕ್ ಸೈಡ್ ನೋಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಪೂರ್ಣ ರೂಪದಲ್ಲಿ ಅಂದ್ರೆ ಪೂರ್ಣ ಶಕ್ತಿಯಲ್ಲಿ ದೇವರು ಈ ಭೂಮಿಗೆ ಇಳಿದು ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಕ್ಕೆ ಅರ್ಥ ಅದಾಗಿದೆ. ಸಿಸ್ಟ್ರೆ, ಪಾಯಿಂಟ್ ಸಿಗ್ತಾ ಇದೆಯಾ? ಹೌದು ಬ್ರದರ್, ಹೌದು. ಯಾ ಯಾ ಓಕೆ. ಸೊ ಹೇಳಿ, ಮತ್ತೆ ಡೌಟು? ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ಸ್ತೋತ್ರ ತಂದೆ, ಸ್ತೋತ್ರ ತಂದೆ. ಎನಿ ಡೌಟ್? ಈ ಟ್ರಿನಿಟಿ ಮೇಲೆ ಯಾವ ಡೌಟ್ ಇರಬಾರ್ದು. ಹಾ, ಇನ್ನು ಇದು ಸಹ ಹೇಳಿದ್ದಾರೆ, ನನ್ನ ತಂದೆ ನನಗಿಂತ ದೊಡ್ಡವರಾಗಿದ್ದಾರೆ ಅಂತ. ಈ ರೀತಿನೂ ಸಹ ಹೇಳ್ಕೊಂಡಿದ್ದಾರೆ ಯೇಸು ಸ್ವಾಮಿ. ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಹಾಗೆ ಯಾಕೆ ಹೇಳಿದ್ರು ಅಂತ. ಅದನ್ನ ಯಾವಾಗ ಕೇಳುವಾಗ ಗೊತ್ತುಂಟಾ ಪ್ರಶ್ನೆ? ನಾವು ಪರಲೋಕಕ್ಕೆ ಹೋಗ್ತೀವಲ್ಲ ಯೇಸು ಸ್ವಾಮಿ ಬಂದಾಗ, ಆವತ್ತು ಕೇಳುವ. ದಯವಿಟ್ಟು ಆ ಪ್ರಶ್ನೆ ನನ್ನ ಹತ್ರ ಕೇಳಬೇಡಿ, ಉತ್ತರ ನನ್ನ ಹತ್ರ ಇಲ್ಲ. ಯಾಕೆಂದ್ರೆ ನಾನು ಸರ್ವಜ್ಞಾನಿ ಅಲ್ಲ, ನಾನು ನಿಮ್ಮ ತರ ಸಹೋದರನು. ಯಾವ ಪ್ರಶ್ನೆಗೆ ಉತ್ತರ ಇಡ್ಲಿಲ್ವೋ ಅದು ಆತನಿಗೆ ಮಾತ್ರ ಸಂಬಂಧಪಟ್ಟದ್ದು. ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಎಷ್ಟು ನಮಗೋಸ್ಕರ ಪ್ರಕಟವಾಗಿದೆಯೋ ಅಷ್ಟು ಮಾತ್ರ ನಮ್ಮದು. ಯಾವುದೆಲ್ಲ ಪ್ರಕಟವಾಗಲಿಲ್ಲವೋ ಅವೆಲ್ಲವೂ ದೇವರಿಗೆ ಸಂಬಂಧಪಟ್ಟದ್ದು. ಮಾನವನ ರಕ್ಷಣೆಗಾಗಿ ಬೇಕಾದಂತ ಸರ್ವಜ್ಞಾನವನ್ನು ತನ್ನ ಸುವಾರ್ತೆಯಲ್ಲಿ ಪ್ರಕಟಪಡಿಸಿದ್ದಾರೆ. ಎಷ್ಟು ಕ್ಲಿಯರಾ? ಹಾಗಾದ್ರೆ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಈ ರೀತಿ ಟ್ರಿನಿಟಿ ಬಗ್ಗೆ ಏನಾದ್ರೂ ಚಿಕ್ಕ ಪುಟ್ಟ ಡೌಟ್ ಇದ್ರೆ ಪುನಃ ಕೇಳ್ಬೋದು. ಸ್ಟಿಲ್ ರೆಕಾರ್ಡಿಂಗ್ ಆನ್ ಇದೆ, ಕೇಳಿ. ಥ್ಯಾಂಕ್ ಯು ಲಾರ್ಡ್. ಬ್ರದರ್, ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಹಾ. 7ನೇ ಅಧ್ಯಾಯದಲ್ಲಿ ಇವರು ಸ್ಟೆಫನನಿಗೆ ಕಲ್ಲು ಹೊಡಿತಾರಲ್ಲ, ಕಲ್ಲು ಹೊಡೆಯುವಾಗ ಸ್ಟೆಫನ್ ಹೇಳ್ತಾರೆ 55ನೇ ವಾಕ್ಯದಲ್ಲಿ, ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆ ಎಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಲ್ಲಿ ಅವರು ಹೇಳ್ತಾರಲ್ಲ ಬ್ರದರ್, ತನ್ನನ್ನು ಪ್ರತ್ಯೇಕಿಸಿಕೊಂಡು ಸಹ ಹೇಳ್ತಾ ಇದ್ದಾರೆ, ನಾನು ತಂದೆಯ ಬಲಗಡೆಯಲ್ಲಿ ಕೂತ್ಕೊಂಡಿದ್ದೇನೆ. ನೋಡಿ, ಇದೆಲ್ಲ ಜ್ಞಾನದ ವಾಕ್ಯವಾಗಿದೆ. ರೈಟ್ ಹ್ಯಾಂಡ್ ಅಲ್ಲಿ ಕೂತ್ಕೊಳ್ಳೋದಂದ್ರೆ ಅದು ರೈಟ್ ಹ್ಯಾಂಡ್ ಅನ್ನೋದು ಒಂದು ಅಧಿಕಾರವನ್ನು ಸೂಚಿಸ್ತದೆ. ಇದು ಏನಂದ್ರೆ ಹೇಗೆ ಹೇಳೋದು, ಸೂಚಿಸುವ ರೀತಿಯಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿ. ನಮ್ಮೆಲ್ಲರಿಗೂ ಗೊತ್ತು ಪಿತನ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಪಿತನ ಬಲಗಡೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಅಧಿಕಾರಿ ಆಗಿದ್ದಾರೆ ಅಂತ ಅರ್ಥ. ಓಕೆ, ಅವರನ್ನು ಕೆಲವೊಮ್ಮೆ ಪ್ರತ್ಯೇಕಿಸಿಕೊಂಡಿದ್ದಾರೆ, ಯಾಕಂದ್ರೆ ಭೂಮಿಗೆ ಇಳಿದು ಬರ್ಬೇಕಿತ್ತು. ಹಾಗಾಗಿ ಅವರು ಭೂಮಿಯಲ್ಲಿ ಬಂದ ನಂತರ ಶರೀರ ರೂಪದಲ್ಲಿ ಇದ್ದುಕೊಂಡು ತಂದೆಯೇ ಅಂತ ಪ್ರಾರ್ಥಿಸ್ತಾರೆ. ನನ್ನನ್ನು ಯಾಕೆ ಕೈ ಬಿಟ್ಟೆ ಅಂತ ಪ್ರಾರ್ಥಿಸ್ತಾರೆ. ಶಿಲುಬೆಗೆ ಹೋಗೋಕ್ಕಿಂತ ಮುಂಚೆ ಗೆತ್ಸಮನೆ ತೋಟದಲ್ಲಿ ತಮ್ಮನ್ನು ಪ್ರತ್ಯೇಕಿಸಿಕೊಂಡು ಸಹ ಅವರು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಥೋಮಸ್ ಬಂದು ಕೇಳಿದಾಗ ಯೋಹನ್ನ 14:7 ತಂದೆಯನ್ನು ತೋರಿಸ್ಕೊಡು ಅಂದಾಗ ಅವನು ಹೇಳ್ತಾನೆ, ಇಷ್ಟು ದಿನ ನನ್ನ ಜೊತೆ ಇದ್ದು ನೀನು ತಂದೆನ ಹೇಗೆ ತೋರಿಸ್ಕೊಡು ಅಂತ ಕೇಳ್ತಿದ್ಯಾ?
ನನ್ನನ್ನು ನೀನು ನೋಡಿದ್ಯಲ್ಲ, ತಂದೆಯನ್ನು ನೋಡಿದ ಹಾಗೆ ಆಯ್ತು. ಯಾಕೆ? ತಂದೆ ನನ್ನೊಳಗೆ, ನಾನು ತಂದೆಯಲ್ಲಿದ್ದೇನೆ. ಅರ್ಥ ಆಗ್ತಿದ್ಯಾ? ಈ ಎರಡೂ ರೀತಿಯನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಅವರು 3 ರೀತಿಯಲ್ಲಿ ತೋರಿಸ್ಕೊಂಡಿದ್ದಾರೆ ಮತ್ತು ಒಂದೇ ಆಗಿ ತೋರಿಸ್ಕೊಂಡಿದ್ದಾರೆ. 3 ರೀತಿಯಾಗಿ ಇದಕ್ಕೋಸ್ಕರ ತೋರಿಸಿಕೊಂಡಿದ್ದಾರೆ, ಮಾನವನ ರಕ್ಷಣೆಗಾಗಿ. ಇಲ್ಲದಿದ್ರೆ ಅವರು 3 ಆಗಿ ಪ್ರತ್ಯೇಕಿಸಲ್ಪಡ್ತಾ ಇರ್ಲಿಲ್ಲ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಾವು ಲೋಕಕ್ಕೆ ಸಾರುವಾಗ, ಲೋಕದಲ್ಲಿ ಬದುಕುವಾಗ ಒಬ್ಬನೇ ದೇವರು ಅಂತ ತೋರಿಸ್ಕೊಡ್ಬೇಕು. ಆತನ ಹೆಸರೇ ಯೇಸು ಕ್ರಿಸ್ತನ್. ಇವನ್ನೆಲ್ಲ ನಮ್ಮ ಒಳಗಡೆ ಇಟ್ಕೊಳ್ಬೇಕು. ಇದು ಕಾಂಪ್ಲಿಕೇಶನ್ ಆಗ್ತದೆ ಹೊರಗಡೆ ತೋರಿಸಿದ್ರೆ, ಸಂದೇಹಗಳು ಉಂಟಾಗ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಈ ಸಭೆಗಳಲ್ಲಿಯೂ ಸಹ ಅನೇಕ ಡಿನಾಮಿನೇಷನ್ಸ್ಗಳು ಬೇರೆ ಬೇರೆಯ ಒಂದು ಡಾಕ್ಟ್ರಿನ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಕೆಲವರು ಯೆಹೋವ ಸಾಕ್ಷಿಗಳು ಅಂತ ಸಭೆ ಕಟ್ಕೊಂಡಿದ್ದಾರೆ, ಯೆಹೋವ ನಾಮವನ್ನೇ ನಂಬ್ತಾರೆ. ಮಗನಿಗೆ ಅಷ್ಟೊಂದು ಬೆಲೆ ಸಿಗಲ್ಲ. ಇನ್ನು ಕೆಲವು ಸಭೆಗಳಿದ್ದಾವೆ, ಓನ್ಲಿ ಜೀಸಸ್ ಅಂತ ಇದೆ, ಅದು ಸಹ ಕೇವಲ ಯೇಸುವನ್ನೇ ಇದು ಮಾಡಿ ತಂದೆ ಆದ ದೇವರು, ಅಥವಾ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಹಾಗೆ ಅವಾಯ್ಡ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಅವ್ರ ಬಗ್ಗೆ. ಓಕೆ, ಎನಿವೇ ವಿ ಬಿಲೀವ್, ನಾವು ಏನ್ ನಂಬ್ತೀವಿ? ತಂದೆಯಾದ ದೇವರನ್ನು, ಪುತ್ರನಾದ ಯೇಸು ಕ್ರಿಸ್ತನನ್ನು, ಪವಿತ್ರಾತ್ಮನಾದ ದೇವರನ್ನು ಸಹ ನಾವು ಮೂವರು ನಂಬ್ತೀವಿ. ಅಂದ್ರೆ 3 ರೀತಿಯಾಗಿ ಅವರು ಕಾರ್ಯ ಮಾಡಿದ್ದನ್ನು ನಂಬ್ತೀವಿ, ಹಾಗೆ ಅವರು 3 ಒಂದೇ ಆಗಿದ್ದಾರೆ ಅಂತಾನು ನಂಬ್ತೀವಿ. ಆದ್ರೆ ಇವತ್ತಿನ ಮುಖ್ಯವಾದ ಸಬ್ಜೆಕ್ಟ್ ಇದಾಗಿತ್ತು, ಮೂವರ ಹೆಸರು ಏನು? ಒಂದೇ. ಇಸ್ ಇಟ್ ಕ್ಲಿಯರ್? ಇಷ್ಟು ಅರ್ಥ ಆಯ್ತಾ? Yes, brother. ಜಾಸ್ತಿ ತಲೆ ಜಜ್ಕೊಳ್ಳೋದು ಬೇಡ ಈ ವಿಷಯದಲ್ಲಿ, ಆಯ್ತಾ? ಎಷ್ಟಾಗುತ್ತಷ್ಟು ಸಿಂಪಲ್ ಆಗಿ ಇಟ್ಕೊಳ್ಳೋಣ. ನನ್ನ ಮುಖ್ಯ ಉದ್ದೇಶ ಇದಾಗಿತ್ತು, ಒಬ್ಬನೇ ದೇವರ ಹೆಸರನ್ನು ತಿಳ್ಕೊಳ್ಬೇಕೆಂಬುದೇ. ಓಕೆ, ಸರಿ. ಮತ್ತೇನಾದ್ರು ಸಂಶಯ? ಸ್ಮಿತಾ ಸಿಸ್ಟರ್, ನಿಮಗೆ ಇನ್ನೂ ಸಂಶಯ ಇದ್ರೆ ಸಂತೋಷನೇ. ಇಲ್ಲ ಬ್ರದರ್, ಇಲ್ಲ. ಕ್ಲಿಯರ್ ಆಯ್ತಾ ಇವತ್ತಿಗೆ? ಹೌದು. ಹಾಗಾಗಿ ನಾವೆಲ್ಲಾ ಕಡೆ ಯೇಸು ನಾಮವನ್ನೇ ಉಗ್ಳಬೇಕು, ಆಯ್ತಾ? ಬ್ರದರ್ ಹಾ, ಬ್ರದರ್ ಹೇಳಿ. ಇಲ್ಲಿ ಇದ್ರಲ್ಲಿ ಸುಶಾಂತಿ ಟೀಚರ್ ಇದ್ದಾರೆ, ಅವರಿಗೆ ಒಂಚೂರು ಕೇಳಿ, ಅವರು ಡೌಟ್ ಉಂಟಂತ. ಯಾಕಂದ್ರೆ ಈ ಕ್ವಶನ್ ಅವರೇ ಕೇಳಿದ್ದು ಯೆಹೋವ ದೇವರ ಬಗ್ಗೆ. ಹೌದಾ? ಅವರಿಗೆ ಹೌದೌದು, ಸೌಮ್ಯನವರದ್ದು ಅತ್ತೆ, ಹೆಣ್ಣಿನ ತಾಯಿ. ಹಾ, ಹೇಳಿ ಸಿಸ್ಟರ್. ಪ್ರೈಸ್ ದಿ ಲಾರ್ಡ್. ಹೇಳಿ ಹೇಳಿ. ಇಲ್ಲ ಇಲ್ಲ, ಅಲ್ಲ, ಈಗ ಡೌಟ್ ಕ್ಲಿಯರ್ ಆಯ್ತು ನನ್ಗೆ. ಕ್ಲಿಯರ್ ಆಯ್ತಾ? ಓಕೆ ಸರಿ, ಓಕೆ, ಹೌದು. ತುಂಬಾ ಸಂತೋಷ. ವೆರಿ ಗುಡ್ ವೆರಿ ಗುಡ್. ಡೌಟ್ ಕ್ಲಿಯರ್ ಆಯ್ತು ಅಂತ ಹೇಳಿದ್ರಲ್ಲ, ಅದೇ ಸಂತೋಷ. ಯಾಕಂದ್ರೆ ಈ ಒಂದು ಸಬ್ಜೆಕ್ಟ್ ಮೇಲೆ ತುಂಬಾ ಜನರಿಗೆ ಡೌಟ್ ಇವತ್ತು ಸಹ ಇದೆ, ಅನೇಕ ಕ್ರೈಸ್ತರಿಗೆ, ಆಯ್ತಾ? ಸೊ ಇದರಲ್ಲಿ 3 ಏರಿಯಾವನ್ನು ನೆನಪಿಟ್ಕೊಳ್ಳಿ. ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. 3 ಏರಿಯಾವನ್ನು ನೆನಪಿಟ್ಕೊಳ್ಬೇಕು ಟ್ರಿನಿಟಿ ಬಗ್ಗೆ ಬಂದಾಗ. ಮೊದಲನೇದಾಗಿ, ಅವರು ಮೂವರಾಗಿ ಕಾಣಿಸಿಕೊಂಡಿದ್ದಾರೆ, ಮೂವರಾಗಿ ಕಾರ್ಯ ಮಾಡಿದ್ದಾರೆ. ಹಳ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರಾಗಿ ಮಾತ್ರ ಅವರು ಕಾರ್ಯ ಮಾಡಿದ್ದಾರೆ. ಮಗನು ಇದ್ದಾರೆ, ಆದ್ರೆ ಸ್ವಲ್ಪ ಸೀಕ್ರೆಟ್ ಆಗಿದ್ರು. ಉದಾಹರಣೆಗೆ, ಅವರು ಅಬ್ರಾಹ್ಮನಿಗಿಂತ ಮುಂಚೆ ಇದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೋಡುವಾಗ ಕುಮಾರನಾಗಿ ಶದ್ರೆಕ್, ಮೇಷಕ್, ಅಬೇದ್ನೆಗೋ ಎಂಬುವರು ಬೆಂಕಿಯಲ್ಲಿ ಹಾಕಿದಾಗ ಡ್ಯಾನಿಯಲ್ನ ಪುಸ್ತಕದಲ್ಲಿ ನೋಡ್ಬೋದು, ಅವರ ಮಧ್ಯದಲ್ಲಿ ಕುಮಾರನು ಇಳಿದು ಬಂದನು ಅಂತ ಬರೆದಿದೆ. ದೇವ ಕುಮಾರನ ತರ ಇದ್ರು ಅಂತ ಹೇಳಲ್ಪಟ್ಟಿದೆ. ಸೊ ಅಲ್ಲಿ ನೋಡ್ಬೋದು ಯೇಸು ಸ್ವಾಮಿನ. ಸೊ ಈ ರೀತಿಯಾಗಿ ಅಲ್ಲಿ ತಂದೆಯನ್ನೇ ಜಾಸ್ತಿಯಾಗಿ ನೋಡ್ಬೋದು ಹಳ ಒಡಂಬಡಿಕೆಯಲ್ಲಿ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಯಲ್ಲಿ ಕುಮಾರನಾದ ಯೇಸು ಸ್ವಾಮಿಯನ್ನೇ ಜಾಸ್ತಿಯಾಗಿ ನೋಡ್ಬೋದು. ಅದ ನಂತರ ಅಪೊಸ್ತಲರ ಕೃತ್ಯದಿಂದ ಕೊನೆಯವರೆಗೂ, ಎಲ್ಲಿ ತನಕ ಪ್ರಕಟಣೆ ಪುಸ್ತಕ ಬರುವವರೆಗೂ ಪವಿತ್ರ ಆತ್ಮನನ್ನು ಜಾಸ್ತಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತುವರೆಗೂ ನಮ್ಮ ಮಧ್ಯದಲ್ಲಿರುವುದು ಪವಿತ್ರ ಆತ್ಮನು. ಶರೀರದಲ್ಲಿರುವಂತ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇಲ್ಲ, ಅವರು ಆತ್ಮ ರೂಪದಲ್ಲಿ ನಮ್ಮೊಳಗಡೆ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಮತ್ತೆ ಸ್ನಾನಿಕ ಯೋಹಾನನಿಗೆ ದರ್ಶನ ಕೊಡ್ತಾರೆ. ಹೇಗೆ? ಶರೀರ ರೂಪದಲ್ಲಿ ಒಂದು ರೂಪವನ್ನು ತೋರಿಸಿ ದರ್ಶನ ಕೊಡ್ತಾರೆ. ಯಾರು? ಯೇಸು ಸ್ವಾಮಿ. ಹಾಗಾಗಿ ಇದನ್ನೆಲ್ಲ ಒಟ್ಟುಗೂಡಿಸಿದಾಗ ಅವರು 3 ಪ್ರಕಾರವಾಗಿ ಕಾಣಿಸಿಕೊಂಡಿದ್ದಾರೆ, ಹೇಳ್ಕೊಂಡಿದ್ದಾರೆ, ತಮ್ಮನ್ನೇ ಪ್ರತ್ಯೇಕಿಸಿಕೊಂಡಿದ್ದಾರೆ ಮತ್ತು ಕಾರ್ಯವನ್ನು ಮಾಡಿದ್ದಾರೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವರು ಮೂವರು ಒಂದೇ ಅಂತ ಹೇಳಿದ್ದಾರೆ. ತಂದೆ ನಾನು ಒಂದೇ ಆಗಿದ್ದೇವೆ, ನನ್ನನ್ನು ನೋಡಿದ್ರೆ ತಂದೆ ನೋಡಿದ ಹಾಗೆ, ನಾವಿಬ್ರು ಒಂದೇ ಅಂತ ಎಷ್ಟೋ ಸಲ ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3,
ಅವ್ರ ಮೂರಿಗೂ ಹೆಸರು ಒಂದೇ, ಅದೇನು? ಯೇಸು. ಅರ್ಥ ಆಗ್ತಿದ್ಯಾ? ಯೆಹೋವ ಅಲ್ಲ, ಯೇಸು ಅವರಿಗಿರುವಂತ ಶ್ರೇಷ್ಠ ನಾಮ. ಸೊ ಈ ರೀತಿಯಾಗಿ ಒಂದು ಏರಿಯಾವನ್ನು ನಾವು ಇವತ್ತು ಕ್ಲಿಯರ್ ಆಗಿ ಕಲೀಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಓಕೆ, ಇದಕ್ಕಿಂತ ಮೇಲೆ ಪ್ರಶ್ನೆ ಬರುವುದಾದ್ರೆ ಅದು ಕರ್ತನಿಗೆ ಒಪ್ಪಿಸಿಕೊಡುವ, ಜಾಸ್ತಿ ಕೇಳಕ್ಕೆ ಹೋಗ್ಬಾರ್ದು. ಅದು ಅವರಿಗೆ ಸಂಬಂಧಪಟ್ಟದ್ದು. ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಆಯ್ತಾ? ಒಂದು ಕೆಲಸ ಮಾಡಿ, ನಿಮ್ಗೆ ಇನ್ನೂ ಪ್ರಶ್ನೆ ಇದ್ರೆ ನಾನು ಒಂದು ಫೋನ್ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಯಾರಿಗೆ ಅಂತ ಕೇಳಿ ಅಲ್ಲ, ಯೇಸು ಸ್ವಾಮಿಗೆ ಕಾಲ್ ಮಾಡಿ. ಜಾನ್ 14:14 ಅಂದ್ರೆ 1414, ನನ್ನ ನಾಮದಲ್ಲಿ ಏನು ಕೇಳಿದ್ರೆ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. 1414 ಫೋನ್ ನಂಬರ್, ಜಾನ್ 1414. ಓಕೆ, ಡನ್. ಓಕೆ, ನಾನು ರೆಕಾರ್ಡಿಂಗ್ ನಿಲ್ಲಿಸ್ತೀನಿ ಇಲ್ಲಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ತಂದೆ.